ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಈ ಗ್ರಹಗಳ ಬಗ್ಗೆ ಸ್ವಲ್ಪ ವಿಚಾರ ಮಾತಾಡಬೇಕು ಅಂದರೆ, ಎಲ್ಲ ಗ್ರಹ ಯಾವ ರೀತಿ ಸುತ್ತಾ ಇದೆ ಅಂದರೆ, ಸೂರ್ಯನ ಸುತ್ತ ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್. ಹೇಗೆ ಸುತ್ತಾ ಇದೆ ಎಲ್ಲ ಗ್ರಹಗಳು? ಒಂದು ದೇವಸ್ಥಾನ ಅಂತ ತಗೊಳ್ಳೋಣ. ದೇವಸ್ಥಾನ ಮಧ್ಯಭಾಗದಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ದೇವರದು ವಿಗ್ರಹ ಇರುತ್ತೆ. ಅದನ್ನು ನಾವು ಸುತ್ತಾಕ್ತೀವಿ, ಒಂದು ಸರ್ಕಲ್ ಹೊಡೆದ್ಬಿಟ್ಟು ಬರ್ತೀವಿ. ಆ ಸರ್ಕಲ್ ಹೊಡೆದು ಬಂದಾಗ ಹೋಗ್ತಕ್ಕಂಥದ್ದು ನಾವು ಕ್ಲಾಕ್ ವೈಸ್ ಹೋಗೋದು. ಆದರೆ ಆಕಾಶದಲ್ಲಿ ಸೂರ್ಯನ ಸುತ್ತಕ್ಕಂಥ ಎಲ್ಲ ಗ್ರಹಗಳು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಸುತ್ತುತ್ತೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಪಾತ್ರೆ ಕಾಣಿಸ್ತಾ ಇದೆ ಅನ್ಸುತ್ತೆ ಎಲ್ಲರಿಗೂ. ಇದೊಂದು ಗ್ರಹ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇಟ್ಕೊಂಡಿರೋದೊಂದು ಪಾತ್ರೆ, ಒಂದು ಗ್ರಹ. ನಾವು ದೇವಸ್ಥಾನನ ಈ ರೀತಿ ಸುತ್ತೀವಿ. ಆದರೆ ಗ್ರಹಗಳು ಇಲ್ಲಿರ್ತಕ್ಕಂಥದ್ದು ಉಲ್ಟಾ ಸುತ್ತುತ್ತೆ, ಹಿಂಗೆ ಉಲ್ಟಾ. ಸೊ ದಿಸ್ ಇಸ್ ನೋನ್ ಆಸ್ ಆಂಟಿ ಕ್ಲಾಕ್ ವೈಸ್. ಸೊ ಕೌಂಟರ್ ಕ್ಲಾಕ್ ವೈಸ್ ಅಂತಾನು ಕರೀತಾರೆ ಅದಕ್ಕೆ. ಇಟ್ ಈಸ್ ನೋನ್ ಆಸ್ ಕೌಂಟರ್ ಕ್ಲಾಕ್ ವೈಸ್. ಸೊ ಇದು ಒಂದು ಮಾಹಿತಿ ಕೊಟ್ಟಿರೋದು. ನಾವು ಯಾವ ತರ ಅಂತಂದ್ರೆ, ನಮ್ಮ ಜ್ಯೋತಿಷ್ಯ ಅಂದ್ರೆ ಇದರಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಡಬೇಕು. ಬರೀ ಗ್ರಹಗಳು ಏನ್ ಮಾಡ್ತವೆ, ನಮಗೆ ಏನ್ ದೋಷ, ಅದೆಲ್ಲ ಅಲ್ಲ. ಜ್ಯೋತಿಷ್ಯ ಅಂದ್ರೆ ವಿ ಶುಡ್ ಆಲ್ಸೋ ಗಿವ್ ಇನ್ಫಾರ್ಮೇಶನ್. ಹಾಗೆ ಗ್ರಹಗಳು ಎಷ್ಟೋ ವರ್ಷಗಳಿಂದ ಒಂದೊಂದು ಟಿಲ್ಟ್ ಅಲ್ಲಿರುತ್ತೆ. ಟಿಲ್ಟ್ ಅಂತ ಹೇಳ್ತೀವಿ. ಈ ಟಿಲ್ಟ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಕೆಲವು ಸ್ಟ್ರೈಟ್ ಆಗಿರುತ್ತೆ, ಕೆಲವು ಓರೆ ಆಗಿರುತ್ತೆ, ಕೆಲವು ಪೂರ್ತಿ ಫ್ಲಾಟ್ ಆಗಿರುತ್ತೆ. ನಮ್ಮ ಭೂಮಿ ಕೂಡ ಓರೆಯಾಗಿರೋದ್ರಿಂದನೇ ನಮಗೆಲ್ಲ ಈ ಸೀಸನ್ಸ್ ಅಂತ ಬರ್ತಕ್ಕಂಥದ್ದು. ಋತುಗಳು ಬರ್ತಕ್ಕಂಥದ್ದು ಓರೆಯಾಗಿರೋದ್ರಿಂದನೇ. ಹಾಗೆ ಎಲ್ಲ ಗ್ರಹಗಳು ತನ್ನನ್ನು ತಾನು ಸುತ್ತಕೊಳ್ಳುತ್ತೆ. ಅಂದರೆ ರೊಟೇಷನ್ ಅಂತ ಕರೀತಾರೆ ಅದಕ್ಕೆ. ಒಂದೊಂದು ಗ್ರಹ ಒಂದೊಂದು ದಿವಸ ಅದು ತಗೊಳುತ್ತೆ ತನ್ನನ್ನು ತಾನು ರೊಟೇಷನ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಗುರುಗ್ರಹ ತಗೊಂಡ್ರೆ ಫಾಸ್ಟೆಸ್ಟ್ ಸ್ಪಿನ್ನಿಂಗ್, ಅದು 9 hours ಒಂದು ರೌಂಡ್ ಬಂದ್ಬಿಡುತ್ತೆ ಅದು ತನ್ನನ್ನು ತಾನು. ಭೂಮಿ ತಗೊಂಡ್ರೆ 24 hours ಬರುತ್ತೆ. 24 hours, 24 ಗಂಟೆಗಳ ಕಾಲ. ಈ 24 ಗಂಟೆಗಳ ಮೇಲೇನೆ 12 ರಾಶಿಗಳು ಬಂದಿರೋದು. ಅರ್ಥ ಮಾಡ್ಕೊಳ್ಳಿ. ಈ 12 ರಾಶಿ ಉದ್ಭವ ಏನಕ್ಕೆ 12? ಯಾಕೆ 15 ಇರಬಾರ್ದು ರಾಶಿ? ಯಾಕೆ 20 ಇರಬಾರ್ದು ಕೇಳ್ಬೋದು ಕ್ವಶನ್. ಯಾಕೆ 12? ದೇರ್ ಇಸ್ ಎ ಕ್ಯಾಲ್ಕುಲೇಷನ್. ಯಾಕಂದ್ರೆ ನಮ್ಮ ಬ್ರಹ್ಮಾಂಡ ಮೀನ್ಸ್ ಒನ್ ಸರ್ಕಲ್, ಒನ್ ರೌಂಡ್. ಬ್ರಹ್ಮಾಂಡ ಒನ್ ಸರ್ಕಲ್ ಇಸ್ ಆಲ್ವೇಸ್ 360 ಡಿಗ್ರಿ. ಒಂದು ಸರ್ಕಲ್ ಅಂದರೆ 360 ಡಿಗ್ರಿ. ಸೊ 360 ಡಿಗ್ರಿನ ನಮ್ಮ ಭೂಮಿಯ ಸುತ್ತುವಿಕೆಯನ್ನು ಭಾಗ ಮಾಡಿದಾಗ, 24 hours ಭಾಗ ಮಾಡಿದಾಗ, ಒಂದೊಂದು ರಾಶಿಗೂ 2 ಗಂಟೆಗಳ ಕಾಲ ಕೊಟ್ಟಿದ್ದಾರೆ. ಇದರಿಂದನೇ ಲಗ್ನ ಕ್ಯಾಲ್ಕುಲೇಷನ್ ಮಾಡೋದು. ಪ್ರತಿಯೊಂದು ರಾಶಿನೂ ಲಗ್ನ ಕ್ಯಾಲ್ಕುಲೇಷನ್ ಮಾಡೋದೇ ಭೂಮಿಯ ಸುತ್ತುವಿಕೆಯಿಂದ. ಎಲ್ಲರೂ ತುಂಬ ಜನ ಯಾವ ಲಗ್ನ ಅಂತಾರಲ್ಲ, ಲಗ್ನ ಬರೋದೇ ಭೂಮಿ ಸುತ್ತೋದ್ರಿಂದ. ಅದಕ್ಕೆ ಲಗ್ನ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಹುಟ್ಟುತ್ತಾರೋ ಆ ಭೂಮಿ ಸುತ್ತೋ ಟೈಮಲ್ಲಿ ಯಾವ ದಿಕ್ಕಲ್ಲಿತ್ತು, ಈಸ್ಟ್ ಕಡೆ ಯಾವ ರಾಶಿಲಿತ್ತು ಅದೇ ಲಗ್ನವಾಗುತ್ತೆ. ರಾಶಿ 2.25 ದಿವಸ, 2.25 ದಿವಸ ಇರುತ್ತೆ. ಆದರೆ ಒಂದು ದಿವಸ ಡೇ ಅಂಡ್ ನೈಟ್ ಎರಡು ತಗೊಂಡಾಗ 12 ಲಗ್ನಗಳು ಬರುತ್ತೆ. ಅಂದ್ರೆ ಎವ್ರಿ 2 hours ದಿ ಲಗ್ನ ಚೇಂಜಸ್. ಹಾಗಾದ್ರೆ ರಾಶಿ ಭವಿಷ್ಯ ತಪ್ಪಾಯ್ತಲ್ವಾ? ಯಾಕಂದ್ರೆ 2.25 ದಿವಸ ಇರುತ್ತೆ ಅಂದ್ರೆ ರಾಶಿ ಚಂದ್ರ, ಆ 2.25 ದಿವಸದಲ್ಲಿ ಎಷ್ಟು ಕೋಟಿ ಜನ ಹುಟ್ಟಿರ್ತಾರೆ ಪ್ರಪಂಚದಾದ್ಯಂತ, ದೇಶಾದ್ಯಂತ, ಪ್ರಪಂಚದಾದ್ಯಂತ. ಬಟ್ ಆದ್ರೆ ಒಂದು ದಿವಸ ತಗೊಂಡು ಆ ದಿವಸದಲ್ಲಿ 2 ಗಂಟೆಗಳು ತಗೊಂಡಾಗ ಮೇಷಲಗ್ನದಲ್ಲಿ ಹುಟ್ಟಿರ್ಬೋದು, ವೃಷಭದಲ್ಲಿ ಹುಟ್ಟಿರ್ಬೋದು, ಮಕರದಲ್ಲಿ ಹುಟ್ಟಿರ್ಬೋದು. ರಾಶಿ ಸುಮಾರು ಜನ ಇರ್ತಾರೆ, ಲಗ್ನ ಸೇಮ್ ಇರಲ್ಲ ಎಲ್ಲರದು. ಅದಕ್ಕೆ ನಾನು ಹೇಳ್ತಾ ಇರೋದು ಲಗ್ನವೇ ಇಂಪಾರ್ಟೆಂಟ್.
ಅರ್ಥ ಆಯ್ತಾ? ಲಗ್ನವೇ ವೆರಿ ವೆರಿ ಇಂಪಾರ್ಟೆಂಟ್, ರಾಶಿ ಅಲ್ಲ. ರಾಶಿಯಿಂದ ಏನನ್ನೂ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ, ಯಾವುದೂ ಮಾಡಂಗಿಲ್ಲ. ನಿಮ್ದು ಯಾವ ರಾಶಿ ಇದ್ರೂ ಅದನ್ನ ನೋಡಕ್ಕೆ ಹೋಗ್ಬೇಡಿ. ಸಾಡೆ ಸಾತಿ ಎಲ್ಲ ಫುಲ್ ಬಕ್ವಾಸ್. ಯಾಕಂದ್ರೆ ಸಾಡೆ ಸಾತಿ 30 ಕೋಟಿ ಜನಕ್ಕೆ ಬರುತ್ತೆ. ಯಾಕಂದ್ರೆ ನಿಮ್ಮ ರಾಶಿ ಯಾವುದೋ ಅದ್ರ ಹಿಂದೆಗಡೆ ಶನಿ ಬಂದಾಗ ಸಾಡೆ ಸಾತಿ ಶುರುವಾಯ್ತು ಅಂತ ಹೇಳ್ತಾರೆ. ಜನ್ಮಕ್ಕೂ ಬಂದಾಗ ಸಾಡೆ ಸಾತಿ ಇದೆ ಅಂತ ಹೇಳ್ತಾರೆ. ನಿಮ್ಮ ರಾಶಿ ಮುಂದೆ ಹೋದಾಗ್ಲೂ ಸಾಡೆ ಸಾತಿ ಇದೆ ಅಂತ ಹೇಳ್ತಾರೆ. ಹೆಚ್ಚು ಕಮ್ಮಿ 3 ರಾಶಿಯವರಿಗೆ ಸಾಡೆ ಸಾತಿ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ 12 ರಾಶಿಗಳು ಅರ್ಥ ಮಾಡ್ಕೊಳ್ಳಿ. 12 ರಾಶಿಗಳು, 130 ಕೋಟಿ ಪಾಪ್ಯುಲೇಷನ್. ವರ್ಲ್ಡ್ ಪಾಪ್ಯುಲೇಷನ್ ತಗೊಂಡ್ರೆ 700 ಬರುತ್ತೆ. 700 ಕೋಟಿ ಏನೋ ಇರಬೇಕು ವರ್ಲ್ಡ್ ಪಾಪ್ಯುಲೇಷನ್. 700 crores ವರ್ಲ್ಡ್ ಪಾಪ್ಯುಲೇಷನ್. ಸೊ ಅವಾಗ ನಾವು 12 ರಾಶಿಗಳಲ್ಲಿ ಡಿವೈಡ್ ಮಾಡಿದ್ರೆ ನಮ್ಗೆ ಹೆಚ್ಚು ಕಮ್ಮಿ ಒಂದೊಂದು ರಾಶಿ ಇಲ್ಲೇ ಇಂಡಿಯಾದಲ್ಲೇ 12 ಕೋಟಿ ಬರುತ್ತೆ. 12 ಕೋಟಿ ಜನಸಂಖ್ಯೆ ಒಂದು ರಾಶಿಯಲ್ಲಿ. 12 ಕೋಟಿ ಅರ್ಥ ಮಾಡ್ಕೊಳ್ಳಿ. ಲಕ್ಷ ಅಲ್ಲ, ಸಾವಿರ ಅಲ್ಲ, ಓಕೆ, ಸಾವಿರ ಅಲ್ಲ, 100 ಅಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, ಒಂದು ರಾಶಿಗೆ 12 ಕೋಟಿ ಜನ ಹುಟ್ಟಿರ್ತಾರೆ ಒಂದು ರಾಶಿಗೆ. ಸೊ 3 ರಾಶಿಗೆ ಲೆಕ್ಕ ಹಾಕಿದ್ರೆ 36 ಕೋಟಿ ಜನ ಹೆಚ್ಚು ಕಮ್ಮಿ ಇರ್ತಾರೆ. 30ರಿಂದ 36 ಕೋಟಿ ಜನ. ಸೊ 36 ಕೋಟಿ ಜನಕ್ಕೂ ಶನಿನೇ ಎಫೆಕ್ಟ್ ಮಾಡ್ತಾ ಇದೆಯಾ ಸಾಡೆ ಸಾತಿ? ಇದನ್ನೇ ನೀವೆಲ್ಲ ಕೇಳಬೇಕಾಗಿರೋ ಕ್ವಶನ್. ಯಾರೋ ಸಾಡೆ ಸಾತಿ ನಡೀತಾ ಇದೆ ಅಂತ ಹೇಳ್ತಾರಲ್ಲ, ಒಂದೇ ರಾಶಿಲಿ ಎಷ್ಟು ಕೋಟಿ ಜನ ಹುಡ್ತಾ ಇರ್ತಾರೆ. ಆ ಒಂದೇ ರಾಶಿಲಿ ಇರ್ತಕ್ಕಂಥವ್ರು ಒಬ್ರು ಚೆನ್ನಾಗಿರ್ತಾರೆ, ಒಬ್ರು ಚೆನ್ನಾಗಿರಲ್ಲ. ಒಬ್ರಿಗೆ ಸಾಡೆ ಸಾತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು, ಇನ್ನೊಬ್ರಿಗೆ ಹೇಳ್ತಾ ಇಲ್ಲ. ಈ ರೀತಿ ಹೇಳ್ತಕ್ಕಂಥ ಜ್ಯೋತಿಷ್ಯರು ಸ್ವಲ್ಪ ಆಲೋಚನೆ ಮಾಡಿ ನೀವು ಫಸ್ಟ್. ಇದು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇದೆ? ತಪ್ಪಾಗುತ್ತೆ. ದೇರ್ ಇಸ್ ನೋ ಸಾಡೆ ಸಾತಿ ಅಟ್ ಆಲ್. ಪರಾಶರ ಸಾಡೆ ಸಾತಿ ಬಗ್ಗೆ ಕೊಟ್ಟೇ ಇಲ್ಲ. ಅದಕ್ಕೆ ಬಕವಾಸ್ ಆಗಿರೋದು ಜ್ಯೋತಿಷ್ಯ. ವರ್ಸ್ಟ್ ಕಂಡೀಷನ್ ಅಲ್ಲಿರೋದು ಜ್ಯೋತಿಷ್ಯ ಇವತ್ತು. ಜನ ಮರಳೋ ಜಾತ್ರೆ ಮಾಡಲು ಓಡ್ತಾ ಇರ್ತಾರೆ. ಓ ಸಾಡೆ ಸಾತಿ ಅಂತೆ, ಶಾಂತಿ ಮಾಡೋಣ ನಡ್ರಿ ಅಂತ. ಅದೇನು ಮಾಡಿರಲ್ಲ. ಅದು ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಶನಿನೇ ಬಂದಿಲ್ಲ ಅಂದ್ರೆ ಸಾಡೆ ಸಾತಿ ವಾಟ್ ವಿಲ್ ಇಟ್ ಡೂ ಫಾರ್ ಯು? ಓಕೆ, 36 ಕೋಟಿ ಜನಕ್ಕೆ ಸಾಡೆ ಸಾತಿ ಏನ್ ಮಾಡಿ ಏನ್ ಹಾಳಾಗಿದ್ದಾರೆ? 36 ಕೋಟಿ ಸಾಡೆ ಸಾತಿ ಬಂದ್ರೆ ಬಹಳ ಡೇಂಜರು, ಏನೇನೋ ಮಾಡ್ಬಿಡುತ್ತೆ. 36 ಕೋಟಿ ಜನ ಅಂತಂದ್ರೆ ವಾಟ್ ಇಸ್ ದಿ ಪರ್ಸೆಂಟೇಜ್? 120 ಕೋಟಿ 130 ಕೋಟಿ ಜನದಲ್ಲಿ 36 ಕೋಟಿ ಜನ ಸಫರ್ ಮಾಡ್ಬಿಟ್ಟಿದ್ರೆ ವೇರ್ ಇಸ್ ದಟ್ ಪರ್ಸೆಂಟೇಜ್? ಜ್ಯೋತಿಷಿಗಳೇ ಇಂಥ ಕ್ವಶನ್ಸ್ ಎಲ್ಲ ಮುಂದೆ ಕೇಳ್ತಾರೆ ಎಲ್ಲರೂ ಚೇಂಜ್ ಆಗಿ. ಪ್ಲೀಸ್ ಡೋಂಟ್ ಟೆಲ್ ಬಕ್ವಾಸ್. ಆ ಥರ ಯಾವುದೂ ಇಲ್ಲ. ದೇರ್ ಇಸ್ ನೋ ಸಾಡೆ ಸಾತಿ ಅಟ್ ಆಲ್. ಇದರಿಂದ ಎಲ್ಲ ಹೋಗ್ಬೇಡಿ ದಯವಿಟ್ಟು. ಯಾರೋ ಯಾವನೋ ಸಾಡೆ ಸಾತಿ ಹೇಳಿದ್ರೆ ಅದನ್ನೆಲ್ಲ ನಂಬ್ಕೊಂಡು ಏನೇನೋ ಮಾಡಬೇಡಿ. ಸ್ವಲ್ಪ ಸಾಧ್ಯವಾದಷ್ಟು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಈ ಸಾಡೆ ಸಾತಿ ಹೇಳ್ತಾ ಇರ್ತಾರೆ, ಟಿವಿಲೂ ಸ್ವಲ್ಪ ಜನ ಶುರು ಮಾಡ್ಬಿಟ್ಟಿದ್ದಾರೆ ಸಾಡೆ ಸಾತಿ ಅಂತ. ಆ ಸಾಡೆ ಸಾತಿ ಯಾರೋ ಒಬ್ರು ಅಲ್ಲಿಂದ ನಾರ್ತ್ ಅಲ್ಲಿರೋನು ಯಾವನೋ ಒಬ್ಬ ಸ್ಟಾರ್ಟ್ ಮಾಡ್ದ. ಇದ್ರದ್ದು ಒಂದು ಪೂಜೆ ಇರಲಿ, ಇದರಿಂದನೂ ದುಡ್ಡು ಬರಲಿ ಅಂತ ಹೇಳಿ ಮಾಡಿರೋದು. ಏನು ಶನಿ ಎಲ್ಲರಿಗೂ ಅಲ್ಲಾಡ್ಸಂಗಿದ್ದಿದ್ರೆ ಮೇಷ ಲಗ್ನದಲ್ಲಿ ಗುರು ಕುತ್ಕೊಂಡ್ರೆ ಬಹಳ ಒಳ್ಳೇದು, ಗುರು ವೀಕ್ಷಣೆ ಒಳ್ಳೇದು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಒಂದು ಮೇಷ ಲಗ್ನದ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಗುರು ಮೇಷ ಲಗ್ನಲ್ಲಿ ಕೂತಿದ್ದಾನೆ. ಅವನು ಯಾವ ಮನೆ ಓನರು ಸ್ವಲ್ಪ ಯೋಚನೆ ಮಾಡಿ. 9ನೇ ಮನೆ ಮತ್ತೆ 12ನೇ ಮನೆ ಓನರು ಲಗ್ನದಲ್ಲಿ ಕೂತ್ಕೊಂಡು ಲಾಸ್ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯದಲ್ಲಿ ಇವೆಲ್ಲ ನೋಡೋದಿಲ್ಲ. ಮೇಷ ಲಗ್ನದಲ್ಲಿ ಗುರು ಕುತ್ಕೊಂಡು ಹಾಳು ಮಾಡ್ತಾ ಇದ್ದಾನೆ. ಯಾಕಂದ್ರೆ 12ನೇ ವ್ಯಯಾಧಿಪತಿ ಲಗ್ನದಲ್ಲಿ ಕುತ್ಕೊಂಡು ವ್ಯಯವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಂದ ಸಿಂಹರಾಶಿ ನೋಡ್ತಾನೆ, 5ನೇ ಮನೆ. 5ನೇ ಮನೆಯನ್ನು ವ್ಯಯಭಾವ, ಅವನು ಏನ್ ಕ್ಯಾರಿ ಮಾಡ್ತಾ ಇದ್ದಾನೆ, ವಾಟ್ ಎನರ್ಜೀಸ್ ಈಸ್ ಕ್ಯಾರಿಂಗ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ತಪ್ಪು ಕಾಂಬಿನೇಷನ್ ಹೇಳ್ತಾರೆ. ಓ ಗುರು ಸೂಪರ್ ಒಳ್ಳೆಯವನು, 5ನೇ ಮನೆ ನೋಡ್ತಾನೆ, 7ನೇ ಮನೆ ಮದುವೆ ಜೀವನ ನೋಡ್ತಾನೆ, 9ನೇ ಮನೆ ನೋಡ್ತಾನೆ. ಏನ್ ನೋಡ್ತಾನೆ? ಮೇಷ ಲಗ್ನಕ್ಕೆ 7ನೇ ಮನೆ ತುಲಾ, ಗುರು ನೋಡಿದ ತಕ್ಷಣ ಒಳ್ಳೇದಾಗತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ?
he is carrying the venom. He is carrying the venom of the 9th house and the 12th house. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಕರ್ಕಾಟಕ ಲಗ್ನದಲ್ಲಿ ಗುರು, ಕರ್ಕಾಟಕ ಲಗ್ನದಲ್ಲಿ ಗುರು ಇದ್ದಾನೆ. ಓ ಶುಭ ಗ್ರಹ, ಸೂಪರ್ ಅಂತ ಹೇಳ್ತೀರಾ? ನೋ, ಇಟ್ ಇಸ್ ವೆರಿ ಡೇಂಜರಸ್ ಪೊಸಿಷನ್ ನನ್ನ ಪ್ರಕಾರ. ಕರ್ಕಾಟಕದಲ್ಲಿ ಗುರು ಉಚ್ಚ ಸ್ಥಾನ ಬಹಳ ಚೆನ್ನಾಗಿದೆ ಅಂತ ಅನ್ಕೊಳ್ತೀರಾ? ಇಟ್ ಈಸ್ ಮೋಸ್ಟ್ ಡೇಂಜರಸ್ ಹೌಸ್. ಯಾಕೆಂದ್ರೆ ಶ್ರೀರಾಮನ ಜಾತಕದಲ್ಲಿ ಗುರು ಇತ್ತು ಅನ್ಸುತ್ತೆ, ಗುರುಚಂದ್ರ ಅಲ್ಲೇ ಇತ್ತು ಅನ್ಸುತ್ತೆ. ವನವಾಸಕ್ಕೆ ಹೋಗಿ ಸಪರೇಷನ್ ಎಲ್ಲ ಆಯ್ತಲ್ಲ. 6ನೇ ಮನೆ ಕ್ಯಾರಿ ಮಾಡ್ತಾ ಇದ್ದಾನೆ ಗುರು. ಪಾಯ್ಸನ್ ಆಫ್ ದಿ 6th ಹೌಸ್ ಅಂಡ್ ದಿ 9th ಹೌಸ್. ಕರ್ಕಾಟಕ ಲಗ್ನದಲ್ಲಿ ಕುತ್ಕೊಂಡು 7ನೇ ಮನೆನ ನೋಡ್ತಾ ಇದ್ದಾನೆ ಗುರು. 6ನೇ ಮನೆಯ ಅಧಿಪತಿಯಾಗಿದ್ದಾನೆ ಅವನು. 6th ಲಾರ್ಡ್ ಸಪರೇಷನ್. 7th ಹೌಸ್ ನೋಡಿ ಸಪರೇಟ್ ಮಾಡ್ತಾ ಇದ್ದಾನೆ ಗುರು. ಹಿ ಈಸ್ ನಾಟ್ ಅಟ್ ಆಲ್ ಬೆನಿಫಿಷಿಯರಿ, ನೆವರ್. 9ನೇದು ತಂದೆ ಸ್ಥಾನ. 6 ಮತ್ತೆ 9 ಎರಡೂ ಸೇರ್ತು. ತಂದೆಯಿಂದ ತೊಂದರೆ. 6, 9. 7ನೇ ಮನೆ ನೋಡ್ತಾ ಇದ್ದಾನೆ. ಹೆಂಡತಿಗೂ ತೊಂದರೆ. ಇಲ್ಲಿ ಗುರುನೇ ಕಲ್ಪ್ರಿಟ್ ಆಗಿರೋದು. ಇಲ್ಲಿ ಉಚ್ಚ ನೀಚ ಅವೆಲ್ಲ ಯಾವುದೂ ಇಲ್ಲ ಸ್ವಾಮಿ. ಗುರು ಕರ್ಕಾಟಕದಲ್ಲಿ ಉಚ್ಚ ಕುತ್ಕೊಂಡು 7ನೇ ಮನೇಲಿ ನೋಡಿದ್ರೆ ಅವನು ಯಾವ ಮನೆಯ ಎನರ್ಜೀಸ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. 1ನೇ ಮನೆ ಕೂತಿರ್ತಕ್ಕಂಥದ್ದು ಓನ್ ಹೌಸ್. 6ನೇ ಮನೆ ಎನರ್ಜೀಸ್. ಇನ್ನೊಂದು 9ನೇ ಮನೆ. 1, 6, 9 ಎನರ್ಜೀಸ್ ಕ್ಯಾರಿ ಮಾಡ್ತಾ ಇದ್ದಾನೆ 7ನೇ ಮನೆಗೆ. 1, 6, 9 ವಿಚ್ ಇಸ್ ಹೈಲಿ ಡೇಂಜರಸ್ ಫಾರ್ ಹ್ಯಾಪಿ ಮ್ಯಾರಿಡ್ ಲೈಫ್. ಗುರು ಇಸ್ ವೆರಿ ಡೇಂಜರಸ್. ಕರ್ಕಾಟಕ ಲಗ್ನದಲ್ಲಿ ಗುರು ಕೂತ್ಕೊಂಡ್ರೆ ಮದುವೆ ಜೀವನಕ್ಕೆ. ಆ ದಶಾ ಬಂದ್ಬಿಟ್ರಂತೂ ವರ್ಸ್ಟ್. ದಶಾ ಬಂದ್ರೆ ವರ್ಸ್ಟ್ ಆಗ್ಬಿಡುತ್ತೆ ಗುರು ದಶಾ. ಮದುವೆ ಕಿತ್ತೋಗುತ್ತೆ, ಮದುವೆ ಆಗಲ್ಲ, ಮದುವೆಯಲ್ಲಿ ಗಲಾಟೆಗಳು. ತಲೆಯಲ್ಲಿ ಇಟ್ಕೊಳ್ಳಿ. ಗುರು ಒಳ್ಳೆಯವನು ಅಂತ ಹೇಳೋವನಿಗೆ ಸಿಂಪಲ್ ಲಾಜಿಕ್ ಕೊಟ್ಟಿದ್ದೀನಿ. ಸಿಂಪಲ್ ಲಾಜಿಕ್. ವಾಟ್ ಹೌಸಸ್ ದೇ ರೆಪ್ರೆಸೆಂಟ್. ಇದನ್ನ ತಲೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ದಯಮಾಡಿ ನನ್ನೊಂದು ರಿಕ್ವೆಸ್ಟು, ಈ ಶನಿ ಪ್ರಾಬ್ಲಮ್ಮು, ರಾಹು ಪ್ರಾಬ್ಲಮ್ಮು, ಕೇತು ಪ್ರಾಬ್ಲಮ್ ಅಂತ ಹೋಗ್ಬೇಡಿ. ಯಾವ ಮನೇಲಿ ಕೂತಿದ್ದಾರೆ ಅಲ್ಲಿ ಪ್ರಾಬ್ಲಮ್ ಮಾಡ್ತಾರೆ. ಆ ದಶಾ ಬಂದ್ರೆ ಮಾತ್ರ ಪ್ರಾಬ್ಲಮ್. ಎಷ್ಟೋ ಜನ ನನ್ನ ಕ್ಲಾಸಿಗೆ ಬರೋರೆಲ್ಲ, ಸರ್ ನನ್ನ ಗ್ರಹ 7ನೇ ಮನೇಲಿ ರಾಹು ಕೂತಿದ್ದಾನೆ, ಮದುವೆ ಪ್ರಾಬ್ಲಮ್ಮಾ? ದಶನೇ ಬರಲ್ಲ ಅವ್ರಿಗೆ. ಇನ್ಫ್ಯಾಕ್ಟ್ ರಾಹು 7ನೇ ಮನೇಲಿ ಕೂತ್ಕೊಂಡ್ರೆ ಮದುವೆ ಕೊಟ್ಟೇ ಕೊಡ್ತಾನೆ, ಮದುವೆಲಿ ಚೆನ್ನಾಗಿಡ್ತಾನೆ. ಅವನು ಭಾವ ಚಲಿತ ಪ್ರಕಾರ 6ನೇ ಮನೆಗೆ ಹೋದ್ರೆ, ಭಾವ ಚಲಿತ ಅಂತ ಒಂದಿದೆ, ವಿಚ್ ಇಸ್ ನೋನ್ ಆಸ್ ಪ್ಲೆಸಿಡಸ್ ಸಿಸ್ಟಮ್. ಇದನ್ನೆಲ್ಲ ನಿಮ್ಮ ಜಾತಕ, ನಿಮ್ಮ ಕುಂಡಲಿಲಿ ಎಲ್ಲಾರು 50 ರೂಪಾಯಿ 100 ರೂಪಾಯಿಗೆ ತಗೊಂಡೋಗಿ ತೋರಿಸ್ತಿಲ್ಲ, ಅವ್ರಿಗೆಲ್ಲ ಇದು ಅರ್ಥ ಆಗಲ್ಲ. 50 ರೂಪಾಯಿ 100 ರೂಪಾಯಿಗೆ ಜಾತಕ ಕೇಳ್ತಿರಲ್ಲ, ಕರ್ಕೊಂಡೋಗಿ ಒಂದು ಶೀಟಲ್ಲಿ ಹೇಳ್ತಾರಲ್ಲ, ಅವನ ಹತ್ರ ಡಿಗ್ರಿ ವೈಸ್, ಭಾವಚಲಿತ ಕುಂಡಲಿ, ದಶಾ, ಭುಕ್ತಿ, ದಶಾದು ಕಾಂಬಿನೇಷನ್, ಭುಕ್ತಿದು ಕಾಂಬಿನೇಷನ್ ಯಾವ ಮನೆ, ಅಂತರ್ಭುಕ್ತಿದು ಕಾಂಬಿನೇಷನ್ ಯಾವ ಮನೆ, ಅವೆಲ್ಲ ಅವ್ರು ಯಾವುದು ಮಾಡಲ್ಲ. 7ರಲ್ಲಿ ರಾಹು ಕೂತಿದ್ಯಾ, ರಾಹುವಿಂದ ಲೇಟು. ನಿಮಗೆ ಚಂದ್ರ ದಶ ನಡೀತಾ ಇರುತ್ತೆ, ಅಥವಾ ಯಾವುದೋ ಮಂಗಳ ದಶ ನಡೀತಾ ಇರುತ್ತೆ. ಅದ್ಯಾವುದೋ 1-6-10 ಕಾಂಬಿನೇಷನ್ ಬಂದಿರುತ್ತೆ ಚಂದ್ರದಲ್ಲಿ, ಮಂಗಳದಲ್ಲಿ. ಇಲ್ಲಿ ರಾಹುಗೆ ಪೂಜೆ ಮಾಡಿಸ್ತಾ ಇರ್ತೀರಾ. ಅದಕ್ಕೆ ಕಲ್ತ್ಕೊಳ್ಳಿ ಬಂದು. ಪ್ಲೀಸ್ ಲರ್ನ್ ಅಸ್ಟ್ರಾಲಜಿ. ಇಟ್ಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಆನ್ ದಿ ಅರ್ತ್. ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಆನ್ ದಿ ಅರ್ತ್. ಒಂದು ರಾಶಿ ಕಂಡಿಡಿಯಕ್ಕೆ, ದಶಾ ಕಂಡಿಡಿಯಕ್ಕೆ, ನಕ್ಷತ್ರ ಕಂಡಿಡಿಯಕ್ಕೆ ಮೋಸ್ಟ್ ಈಸಿ ಇದು. ಲಗ್ನ ಕಂಡಿಡಿಯೋದು ಈಸಿ. ಲಗ್ನದಿಂದ 1ನೇ ಮನೆ 2ನೇ ಮನೆ ಎಲ್ಲಿ ಗ್ರಹ ಕೂತಿದ್ದಾರೆ. ಉಚ್ಚ ನೀಚ ಅನ್ನೋದು ಈ ಕಲಿಯುಗದಲ್ಲಿ ನಡೆಯೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಉಚ್ಚ ಸ್ಥಾನ ಅಂತಂದ್ರೆ ಏನರ್ಥ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಗುರುಗಳು ನನಗೆ ಕ್ಲೀನಾಗಿ ಪಾಠ ಮಾಡಿ ಹೇಳ್ಕೊಟ್ಟಿರ್ತಕ್ಕಂಥ ನಿಮ್ಗೆ ಹೇಳ್ತಾ ಇದ್ದೀನಿ. ಗುರು ಉಚ್ಚ, ಶುಕ್ರ ಉಚ್ಚ, ಬುಧ ಉಚ್ಚ, ಶುಭಗ್ರಹಗಳು ಉಚ್ಚ ಸ್ಥಾನ. ಸತ್ಯಯುಗದಲ್ಲಿ ಇದನ್ನ ಬರೆದಿರೋದು. ಸತ್ಯಯುಗದಲ್ಲಿ ಬರೆದಿರೋದು ಇವೆಲ್ಲ. ಯಾವುದೇ ಮನುಷ್ಯ ಅತಿ ಆಸೆ ಪಡಬಾರ್ದು. ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರೆ
ಹೆಚ್ಚು ಆಸೆಗಳು ಕೊಡದೆ ಬರ್ತಕ್ಕಂಥದ್ದನ್ನ ಮಾತ್ರ ಅವನು ಉಪಯೋಗಿಸ್ಕೊಳ್ತಾನೆ. ಅಧಿಕಾರಕ್ಕೆ ಹೆಚ್ಚು ಆಸೆ ಪಡೋದಿಲ್ಲ. ಉಚ್ಚ ಸ್ಥಾನದಲ್ಲಿ ಗ್ರಹ ಇದ್ದರೆ, ಉಚ್ಚ ಸ್ಥಾನದಲ್ಲಿ ಅಂದ್ರೆ ನಿಮಗೆ ಕೋಟಿ ಕೋಟಿ ದುಡ್ಡು ಬರುತ್ತೆ ಅಂತಲ್ಲ. ದೇ ವಿಲ್ ಡ್ರೈವ್ ಯು ಟುವರ್ಡ್ಸ್ ಆಸ್ಟಿರಿಟಿ, ದೇ ವಿಲ್ ಡ್ರೈವ್ ಯು ಟುವರ್ಡ್ಸ್ ಸಾತ್ವಿಕ ಭಾವನೆ. ಸೊ ಸತ್ಯಯುಗದಲ್ಲಿ ಗ್ರಹಗಳು ಉಚ್ಚ ಆಗಿದ್ರೆ ಅವನು ಕರ್ಮಗಳನ್ನ ಕಮ್ಮಿ ಮಾಡ್ತಾನೆ, ಕೆಟ್ಟ ಕರ್ಮಗಳನ್ನೆಲ್ಲ ಕಮ್ಮಿ ಮಾಡ್ತಾನೆ, ಸಾತ್ವಿಕವಾಗಿ ಯೋಚನೆ ಮಾಡ್ತಾನೆ. ನನಗೊಂದು ಉದ್ಯೋಗ ಸಿಕ್ಕಿದೆ, ನಾನು ಒಂದು ಕಂಪನಿಲಿ ಒಂದು ಒಳ್ಳೆ ಪೊಸಿಷನ್ ಇದ್ದೀನಿ, ನನಗೆ ಬರ್ತಕ್ಕಂಥ ಸಂಬಳ 25,000. ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ರೆ ಅವನಿಗೆ ಯಾವ್ದಾದ್ರು ಒಂದು ಏನಾದ್ರು ಒಂದು ಸ್ಯಾಂಕ್ಷನ್ ಮಾಡಕ್ಕೆ ಒಂದು 20,000, 30,000, 1,00,000, 2,00,000 ಅದನ್ನೆಲ್ಲ ಮಾಡಕ್ ಬಿಡೋದಿಲ್ಲ. ಗ್ರಹಗಳು ಉಚ್ಚದಲ್ಲಿದ್ರೆ ಅವರ ಮೈಂಡ್ಗೆ ಸಾತ್ವಿಕ ಭಾವನೆ ಬಂದು ಅದನ್ನು ಮುಟ್ಟಬಾರದು ಅಂತ ಭಾವನೆ ಬರುತ್ತೆ. ಅಲ್ಲಿ ಅವನಿಗೆ ಮುಂದಿನ ಜನ್ಮಕ್ಕೆ ಒಳ್ಳೊಳ್ಳೆ ಕರ್ಮಗಳು ಆಡ್ ಆಗುತ್ತೆ. ಅದಕ್ಕೆ ಪರಾಶರ ಹೇಳ್ದ, ಗ್ರಹಗಳು ಉಚ್ಚನಾಗಿದ್ದರೆ ಶುಭ ಫಲಗಳು. ಏನು ಶುಭ ಫಲ ಅಂದ್ರೆ ಯಾರ ಕೈಲೂ ಸಿಗಾಕೊಳ್ಳಲ್ಲ, ಯಾವ ಪೊಲೀಸ್ ಕೇಸು ಆಗಲ್ಲ, ನೀಟಾಗಿರ್ತಾನೆ, ನೀಟ್ ಸ್ಲೇಟ್ ನೀಟಾಗಿರುತ್ತೆ. ಉಚ್ಚ ಸ್ಥಾನದಲ್ಲಿ ಉಚ್ಚ ಗ್ರಹಗಳು ಶುಭ ಗ್ರಹಗಳಿದ್ದರೆ, ಯಾಕಂದ್ರೆ ಶುಭ ಗ್ರಹಗಳು ಶುಭವನ್ನು ಉಂಟು ಮಾಡಬೇಕು ಆ ವ್ಯಕ್ತಿಗೆ, ಕೈ ಚಾಚೋದಲ್ಲ. ಕೈ ಚಾಚೋದು ಯಾವುದು ಅಂದ್ರೆ ನೀಚ ಗ್ರಹಗಳು ಕೈ ಚಾಚಿಸುತ್ತೆ. ಗ್ರಹಗಳು ಯಾವಾಗ ನೀಚ ಆಗುತ್ತೆ ಆವಾಗ ಕರ್ಮ ಫಲಗಳನ್ನ ನೆಗೆಟಿವ್ ಕರ್ಮ ಫಲಗಳನ್ನ ಹೆಚ್ಚಾಗಿ ಮಾಡ್ತೀವಿ. ನಿಮ್ಮ ಜಾತಕದಲ್ಲಿ ದುಡ್ಡು ಮಾಡ್ಬೇಕೆ, ನೀಚ ಗ್ರಹ ಇದ್ರೆ ಜಾಸ್ತಿ ದುಡ್ಡು ಮಾಡ್ತೀರಾ. ನಿಮ್ಮ ಜಾತಕದಲ್ಲಿ ನನಗೇನು, ಕೆಲವ್ರು ಯಾರೋ ಬಂದಿದ್ರು ಹಿಂಗೆ ಕೇಳ್ತಾ ಇದ್ರು, ಸಾರ್ ನನ್ನ ಜಾತಕದಲ್ಲಿ 4 ಗ್ರಹಗಳು ಉಚ್ಚ ಸಾರ್, ಏನು ಏಳಿಗೆನೇ ಇಲ್ಲ ಸರ್. ಹೌದ್ರಿ, ಏಳಿಗೆ ಆಗಲ್ಲ. ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡುವಂತ ಗ್ರಹಗಳು ಹೇಳ್ತಾ ಇರೋದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಿನಗೆ ನೀಚ ಇದ್ರೆ ತಗೊಂಬ, ಅವಾಗ ನೀಚ ಬುದ್ಧಿ ಬರುತ್ತೆ. ನೀಚ ಬುದ್ಧಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ನೀಚ ಅಂತ ತಂದಿರೋದು. ನೀಚ ಬುದ್ಧಿ ಬಂದಾಗ ಅಮಾಸ್ತಿ ವೆಲ್ತ್, ಉಚ್ಚ ಬುದ್ಧಿ ಬಂದಾಗ ದುಡ್ಡೆಲ್ಲ ತಗೊಂಡೋಗಪ್ಪ, ನಮಗೇನ್ ಬೇಡ, ತಗೊಂಡೋಗು, ನಮಗೇನ್ ಬೇಡ, ಇಷ್ಟು ಸಾಕು, ಇರೋದು ಒಬ್ಬ ಹೆಂಡತಿ, ಒಂದು ಮಗು, ಒಂದು ಸಣ್ಣ ಮನೆ ಸಾಕು, ನನಗೆ ಇನ್ನೊಂದು ದೊಡ್ಡ ಬಂಗಲೆ, ದೊಡ್ಡ ಕಾರು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಪರಾಶರದಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಜ್ಯೋತಿಷ್ಯ ಹೇಳ್ತೀರಾ ಆಚೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಮ್ಮ ಗುರುಗಳು, ಫೇಮಸ್ ಗುರುಗಳು ಹೇಳಿರೋದು ಡೇವಿಡ್ ಫ್ರಾಲೆ, ಉಚ್ಚ ಗ್ರಹಗಳು, ಆಲ್ವೇಸ್ ಥಿಂಕ್, ಉಚ್ಚ ಗ್ರಹಗಳು they will only promote goodness in a person. ನೀಚ ಗ್ರಹ ಏನಿಷ್ಟೇನಾ? ಬೇರೆ ಬೇರೆ ಕಂಪನಿಗೆ ನಾವು ಜಂಪ್ ಮಾಡಬೇಕು, ಇವಾಗ ನನ್ ಬರೀ ಸಂಬಳ ಕಮ್ಮಿ, ಬರೀ 40,000 ಬರ್ತಾ ಇದೆ, 60,000 ಬೇಕು, 20,000 ಬರ್ತಾ ಇದೆ. ಶಾಸ್ತ್ರನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ then we can come to a conclusion what is ಉಚ್ಚ, what is ನೀಚ. ಅರ್ಥ ಆಯ್ತಲ್ಲ? ನೀಚ ಉಚ್ಚ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಅದು ನಮ್ಗೆ ಬಿಟ್ಟಿರೋದು, ನನಗೇನಲ್ಲ, ನಂದಗಲ್ಲ, ನಿಮ್ಗಲ್ಲ, ನಿಮ್ಮ ಮನಸ್ಸಿಗೆ. ನಿಮ್ಗೆ ಉಚ್ಚ ಗ್ರಹಗಳಿದೆಯಾ, ಹೆಚ್ಚು ಆಸೆ ಪಡಕ್ಕಾಗಲ್ಲ, ಹೆಚ್ಚು ಬರೋದಿಲ್ಲ. ನೀಚ ಗ್ರಹ ಇದೆಯಾ, ಬರುತ್ತೆ. ಸರ್ ದುಡ್ಡು ಮಾಡ್ಬೇಕಾ, ಚೆನ್ನಾಗಿ ಗ್ರೋ ಆಗ್ಬೇಕಾ, ದೊಡ್ಡ ದೊಡ್ಡ ಬಂಗ್ಲೆ ತಗೋಬೇಕಾ, ನೀಚ ಗ್ರಹಗಳು. ಉಚ್ಚ ಗ್ರಹಗಳು ಎಲ್ಲೂ ಕೂಡ ನಿಮಗೆ ಪಾಸಿಟಿವಿಟಿ ಕೊಡೋದೇ ಇಲ್ಲ. ಇದು ಗ್ರಹಗಳ ಬಲದಲ್ಲಿ ಬರುತ್ತೆ. ಪರಾಶರದಲ್ಲಿ ಕೊಡ್ತಾನೆ ನಿಮಗೆ, ಷಡ್ಬಲದಲ್ಲಿ ಕೊಡ್ತಾನೆ, ಪರಾಶರ ಷಡ್ಬಲದಲ್ಲಿ ಕೊಡ್ತಾನೆ. ಉಚ್ಚ ಗ್ರಹ ಪಾಯಿಂಟ್ಸ್ ಜಾಸ್ತಿ ಕೊಡ್ತಾನೆ. ಷಷ್ಠಿ ಅಂಶ ಅಂತ ಬರುತ್ತೆ, 60 ಪಾಯಿಂಟ್ಸ್ ಬರುತ್ತೆ, 30 ಪಾಯಿಂಟ್ಸ್ ಬರುತ್ತೆ. ತುಂಬಾ ಜನ ಗೊತ್ತಿಲ್ಲ, ನಾನು ಪರಾಶರ ಕಲ್ತಿಲ್ಲ ಅನ್ಕೊಂಡಿದ್ದಾರೆ. ಪರಾಶರನ 25 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಷಡ್ಬಲದಿಂದ ಹಿಡಿದು ವೈಶೇಷಿಕ ಅಂಶದಿಂದ ಹಿಡಿದು ಅದರಲ್ಲಿ ಪುಷ್ಕರ ನವಾಂಶನೂ ಕಲ್ತಿದ್ದೀನಿ. ಪುಷ್ಕರ ನವಾಂಶದಲ್ಲಿ ಯಾವುದಿದೆ ಅಂತ ಎಲ್ಲವೂ ಕೂಡ ನಾನು ಆಲೋಚನೆ ಮಾಡ್ತಾ ಬರ್ತಾ ಇದ್ದಾಗ, ಕ್ಯಾಲ್ಕುಲೇಟ್ ಬರ್ತಾ ಇದ್ದಾಗ ಶಹಾಂಶ ಅಂತ ಬರುತ್ತೆ ಜ್ಯೋತಿಷದಲ್ಲಿ. ಇದೆಲ್ಲ ನಾನು 2711 ಎಲ್ಲ ಹೇಳ್ತೀನಿ, ಇದು ಯಾಕಂದ್ರೆ ಇದು ಆಕ್ಯುರೇಟ್ ಜಾಸ್ತಿ. ಈಗ ಜನಕ್ಕೆ ಏನ್ ಬೇಕೋ ಅದು ತೋರಿಸುತ್ತೆ. ಜ್ಯೋತಿಷ್ಯದಲ್ಲಿ ನೀವು ಹಿಂದಿನ ಜನದಲ್ಲಿ ಏನಾಗಿದ್ರಿ ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ ಪಂಚಮಾಂಶಕ್ಕೆ ಹೋಗ್ಬೇಕು. ಎಷ್ಟನೇ ಜನ್ಮದಲ್ಲಿದ್ದೀರಾ ಅಂತಂದ್ರೆ ಪಂಚಮಾಂಶ ಹೇಳುತ್ತೆ. ರಾಶಿ ಈಸ್ ಡಿವೈಡೆಡ್ ಬೈ 5 ಡಿಗ್ರಿ. 5 ಡಿಗ್ರಿ ಡಿವೈಡ್ ಮಾಡಬೇಕು. 5 ಡಿಗ್ರಿ ಡಿವೈಡ್ ಆಗುತ್ತೆ. 5 ಡಿವೈಡ್ ಮಾಡುತ್ತೆ 6 ಡಿಗ್ರಿ ಬರುತ್ತೆ.
ಸೊ ದಶಮಾಂಶ ನೋಡಬೇಕು ಅಂದ್ರೆ 10 ಡಿವೈಡ್ ಬೈ 10 ಇರುತ್ತೆ. 30 ಡಿಗ್ರಿ ಡಿವೈಡೆಡ್ ಬೈ 10 ಬರುತ್ತೆ, 3 ಡಿಗ್ರಿ ಬರುತ್ತೆ. ನವಾಂಶ ಇಸ್ 3 ಡಿಗ್ರಿ 20 ಮಿನಿಟ್ಸ್. ನವಾಂಶ ಏನಕ್ಕೆ? ನಿಮ್ಮ ಜಾತಕ ಕುಂಡಲಿ ನೋಡಿರ್ತೀರ, ಒಂದು ಶೀಟ್ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ, ಹಳೆ ಕಾಲದ ಒಂದು ಶೀಟ್ ಕೊಡೋರು, 2 ಕುಂಡಲಿಗಳಿರುತ್ತೆ. ಅಲ್ಲಿ ಯಾವುದು ಒಂದು ರಾಶಿ ಕುಂಡಲಿ ಅಂತ ಬರೀತಾರೆ, ಅಥವಾ ಲಗ್ನ ಕುಂಡಲಿ ಅಂತ ಬರೀತಾರೆ, ಇನ್ನೊಂದು ನವಾಂಶ ಕುಂಡಲಿ ಅಂತ ಬರೀತಾರೆ. ನವಾಂಶ ಕುಂಡಲಿ ಮದುವೆ ಜೀವನ ಬಗ್ಗೆ ನೋಡೋಕೆ ಇವತ್ತು ಯಾರು ನೋಡಲ್ಲ. ಅದನ್ನ ಜಾತಕ ತಗೊಂಡಿಟ್ರೆ ನವಾಂಶ ಮುಟ್ಟೋದೇ ಇಲ್ಲ. ನವಾಂಶದಲ್ಲಿ ನಾವು ನೋಡ್ಬೇಕಾಗಿರೋದು ವರ್ಗೋತ್ತಮ ಲಗ್ನ ಇದೆಯಾ ಅಂತ ನೋಡ್ಬೇಕು. ಇದೆಲ್ಲ ಕೆಲವ್ರಿಗೆಲ್ಲ ತಲೆ ಮೇಲೆ ಹೋಗುತ್ತೆ, ವರ್ಗೋತ್ತಮ ಏನು ಅಂತ. ವರ್ಗೋತ್ತಮ ಅಂಶದಲ್ಲಿ ಇದೆಯಾ ಅಂತ ನೋಡ್ಬೇಕು. ಎನಿ ಪ್ಲಾನೆಟ್ ಇನ್ ವರ್ಗೋತ್ತಮಾಂಶ ಪಾಸಿಟಿವ್ ಮಾಡ್ಬಿಡುತ್ತೆ. ಲಗ್ನ ಕುಂಡಲಿಯಲ್ಲಿ, ನವಾಂಶ ಕುಂಡಲಿಯಲ್ಲಿ ಅಂಶದಲ್ಲಿ ಶುಭ ಪಾಪ ಅಂಶದಿಂದ ಶುಭ ಅಂಶಕ್ಕೆ ಹೋಗಿದೆ ಅಂದ್ರೆ ಮದುವೆ ಜೀವನ ಚೆನ್ನಾಗಿರುತ್ತೆ. ಅದು ಲಾರ್ಜರ್ ಪಿಕ್ಚರ್ ಅಲ್ಲಿ ಹೋಗಿ ನೋಡ್ತಾ ಇರ್ತೀವಿ ಪರಾಶರದಲ್ಲಿ. ಅದನ್ನು ತುಂಬಾ ಜನ ನವಾಂಶ ಎಲ್ಲ ಮಾತಾಡೋದೇ ಇಲ್ಲ, ಸುಮ್ಮನೆ ದೋಷ ದೋಷ ದೋಷ, 7ನೇ ಮನೆ 7ನೇ ಮನೆ, 5ನೇ ಮನೆ 5ನೇ ಮನೆ. ಪರಾಶರ ಎಲ್ಲೂ ಬರೆದಿಲ್ಲ ಪುಸ್ತಕದಲ್ಲಿ. ಯಾವಾಗ ಚೇಂಜ್ ಆಗದು ಇವೆಲ್ಲ? ವೆರಿ ಡಿಫಿಕಲ್ಟ್. ನವಾಂಶ ಯಾರು ನೋಡ್ತಾರೇನ್ರಿ? ನೀವು ಜಾತಕ ತಗೊಂಡು ಹೋಗ್ತೀರಾ, ನವಾಂಶ ಯಾರು ವಿಶ್ಲೇಷಣೆ ಮಾಡಿ ಹೇಳಿದಾರ? ನವಾಂಶದಲ್ಲಿ ಗ್ರಹಗಳು ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಲಗ್ನದಲ್ಲಿರ್ತಕ್ಕಂಥದ್ದು D9 ಅಲ್ಲಿ, D9 ಅಂತ ಕರಿತೀವಿ, ಅದು V9 ಅಂತ ಕರಿತೀವಿ, ವರ್ಗ 9 ಅಂತ ಕರಿತೀವಿ. ವರ್ಗ 9 ಅಲ್ಲಿ ಆ ರಾಶಿ ಎಲ್ಲೋಗಿದೆ ಅಂತ ಗೊತ್ತಿದೆಯಾ? ಮಾತಾಡೋದೇ ಇಲ್ಲ. ಇದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಇಲ್ಲದೆ ಇರೋದ್ರಿಂದನೇ ಯಾರು ಏನ್ ಹೇಳಿದ್ರು ನಡೀತಾ ಇದೆ ಈಗ. ಅದಕ್ಕೆ ಎಲ್ಲ ಕೂಡ ಜ್ಯೋತಿಷದ ಮೇಲೆ ನಂಬಿಕೆ ಹೋಗಿರೋದು. ಯಾಕಂದ್ರೆ ಸುಳ್ಳೇ ಹೇಳಬೇಕು. ಬಂದಿದ ತಕ್ಷಣ ಫಸ್ಟ್ ಕುಕ್ಕೆಗೆ ಹೋಗಿ, ಬಂದಿದ ತಕ್ಷಣ ಅಲ್ಲಿ ಕಾಳಹಸ್ತಿಗೆ ಹೋಗಿ, ಬಂದಿದ ತಕ್ಷಣ ಅಲ್ಲಿ ಪೂಜೆ ಮಾಡಿಸಿ, ಬಂದಿದ ತಕ್ಷಣ ಅಲ್ಲಿ ಯಾವುದೋ ಒಂದು ಆ ಕಡೆ ಈ ಕಡೆ ಮುರುಡೇಶ್ವರ ಆ ಕಡೆ ಈ ಕಡೆ ಹೋಗ್ಲಿ, ಬೇಡ ಅನ್ನಲ್ಲ. 30,000 40,000 ಎಲ್ಲ ಹಾಕಿ ಹೋಗೋದು ಅಂತದ್ದು ಏನಿಲ್ಲ, ಅಲ್ಲಿ ಕಾಂಬಿನೇಷನ್ ಇರಲ್ಲ. ಅದರಲ್ಲಿ ಕಾಲ್ ಭಾಗ ದುಡ್ಡು ಕೊಟ್ರೆ ಜ್ಯೋತಿಷನೇ ಕಲ್ತು ಬಿಡ್ತೀರಾ. ಅಲ್ಲಿ 40,000 50,000 ಎಲ್ಲ ಖರ್ಚು ಮಾಡಕ್ ಓಡೋಗ್ತಾ ಇರ್ತಾರೆ ಕೆಲವು ಜನ. ಅವ್ರಿಗೆ ಹಂಗೆ ಹೇಳೋದು ನಾನು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಏನೂ ಆಗಿಲ್ಲ ಅಂತಾರೆ. ಅದರಲ್ಲಿ ಒಂದು ಸ್ವಲ್ಪ ಖರ್ಚು ಮಾಡಿ ಕಲ್ತಿದ್ರೆ ಮುಗದೇ ಹೋಗಿರೋದಲ್ಲ. ಅವ್ರ ಜಾತಕನೇ ಹೇಳ್ಬೋದಾಗಿತ್ತು. ನೀವು ಯಾರ ಹತ್ರ ಹೋಗಿದ್ದೀರೋ ಅವ್ರ ಜಾತಕ ನೀವೇ ಹೇಳ್ಬೋದಾಗಿತ್ತು. ದೇರ್ ಇಸ್ ನಥಿಂಗ್ ಕಾಲ್ಡ್ ಇನ್ಸ್ಟೆಂಟ್ ರೆಮಿಡಿ ಇನ್ ಅಸ್ಟ್ರಾಲಜಿ. ಇದು ಫಸ್ಟ್ ಪಾಯಿಂಟ್ ನಾನು ಹೇಳೋದು. ದೇರ್ ಇಸ್ ನೋ ಇನ್ಸ್ಟೆಂಟ್ ರೆಮಿಡಿ ಅವೈಲಬಲ್ ಇನ್ ಅಸ್ಟ್ರಾಲಜಿ. ಜಾತಕ ತಗೊಂಡು ಇಟ್ಟಿದ ತಕ್ಷಣ ಅಲ್ಲಿ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂದಿದ ತಕ್ಷಣ, ನಾಳೆ ಪೂಜೆ ಮಾಡಿದ ತಕ್ಷಣ ನಾಡಿದ್ದು ಬೆಳಿಗ್ಗೆ ಮಕ್ಕಳಾಗಲ್ಲ. ಆ ಟೈಮ್ ಇದೆಯಾ ಇಲ್ವಾ, ಬಾಗುತ್ತೋ ಇಲ್ವೋ, ಆ ಟೈಮ್ ನೋಡಬೇಕು. ಪಂಚಮದಲ್ಲಿ ಯಾವುದೋ ಶನಿ ನಿಮಗೆ ಸರ್ಪದೋಷ, ಅದಕ್ಕೆ ಮಕ್ಕಳಾಗಿಲ್ಲ. ಅದೊಂದು ಬಿಟ್ರೆ ಇನ್ನೇನೂ ಇಲ್ಲ. ಸರ್ಪದೋಷ ಒಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ಬಿಟ್ರೆ ಜ್ಯೋತಿಷ್ಯನೇ ಹೇಳಲ್ಲ ಯಾರನ್ನು. ಎಲ್ಲಿಂದ ಹೇಳ್ಬೇಕಾದ್ರೆ ನೋಡ್ಕೊಂಬನ್ನಿ. ಇದನ್ನ ಯಾರು ಮಾತಾಡಲ್ಲ. ಯಾವ ವಾಹಿನಿಲೂ ಯಾವ ಜ್ಯೋತಿಷರು ಮಾತಾಡಲ್ಲ. ಎಲ್ಲ ಗಪ್ ಚಿಪ್ಪು. ದೇ ಆಲ್ಸೋ ನೋ, ಅವ್ರ ಆತ್ಮಸಾಕ್ಷಿಗೆ ಗೊತ್ತು. ಬರೀ ಸರ್ಪದೋಷ ಒಂದೇ ಇರಲ್ಲ ಗ್ರಹಗಳು ಅಂತ ಕಲ್ತಿರೋರ್ಗೆ ಮಾತ್ರ ಹೇಳ್ತಾರೆ. ಅದು ನಾನು ಗೊತ್ತಿರೋರ್ಗೆ ಮಾತ್ರ. ಇಟ್ ಈಸ್ ಆಲ್ ಗೋಯಿಂಗ್ ಟು ರಾಂಗ್ ಪೀಪಲ್. ಪೂಜೆ ಮಾಡಿಸ್ತಾರೆ, ಮಾಡಿಸಿದ್ವಿ, ಲಕ್ಷಾಂತರ ರೂಪಾಯಿ ಮಕ್ಕಳು ಬೇಕು ಅಂತ ಸರ್ಪಶಾಂತಿ ಎಲ್ಲ ಮಾಡಿಸ್ದೆ, ಹುಟ್ಲೇ ಇಲ್ಲ. 5 ವರ್ಷ ಆಯ್ತು, 6 ವರ್ಷ ಆಯ್ತು, 7 ವರ್ಷ ಆಯ್ತು, 8 ವರ್ಷ ಆಯ್ತು. ಕಾಂಬಿನೇಷನ್ ಇಲ್ಲ ಅಂದ್ರೆ ಏನ್ ಮಾಡೋದು? ಪಂಚಮಾಧಿಪತಿಯ ಕಾಂಬಿನೇಷನ್ ಬರ್ಬೇಕು ನಮಗೆ. ದಶಾದಲ್ಲಿ ಭುಕ್ತಿಲಿ 2-5-11 ಕಾಂಬಿನೇಷನ್ ಬರಬೇಕು. 1-4-10 ಕಾಂಬಿನೇಷನ್ ಬಂದ್ರೆ ಏನ್ ಮಾಡೋದು? ದಶಾದಲ್ಲಿ ಮಕ್ಕಳೇ ಆಗಲ್ಲ. ದೇರ್ ಇಸ್ ನೋ ಚೈಲ್ಡ್ ಬರ್ತ್ ಅಟ್ ಆಲ್. 1-4-10. 2ನೇ ಮನೆಗೆ ವ್ಯಯಭಾವ 1, 5ನೇ ಮನೆಗೆ ವ್ಯಯಭಾವ 4, 11ನೇ ಮನೆಗೆ ವ್ಯಯಭಾವ 10. 1-4-10 ನೋ ಚೈಲ್ಡ್ ಬರ್ತ್. 2-5-11 ಬಂತಾ ಚೈಲ್ಡ್ ಬರ್ತ್ ಆಗುತ್ತೆ. ಸೊ ಈ ಕಾಂಬಿನೇಷನ್ ದಶಾದಲ್ಲಿ ಭುಕ್ತಿಲಿ ಅಂತರ್ಭುಕ್ತಿಲಿ ಬಂದಾಗ ಮಾತ್ರನೇ ಆಗೋದು. ಅದಕ್ಕೆ ದಶಾ ಭುಕ್ತಿ ಅಂತರ್ಭುಕ್ತಿ ಫೈನಲ್ ಲೆವೆಲ್ ಟು ಗಿವ್ ಫಲ. ಯಾವುದೋ 5ರಲ್ಲಿ ರಾಹು ಕೂತ್ಕೊಂಡ್ರೆ ಏನು, ಇಲ್ಲಿ ನಿಮಗೆ ಗುರು ದಶ ನಡೀತಾ ಇರುತ್ತೆ. ಗುರು 1-4-10 ಕಾಂಬಿನೇಷನ್ ಕೊಟ್ಟಿರುತ್ತೆ. 1ನೇ ಮನೆ 4ನೇ ಮನೆ 10ನೇ ಮನೆ ಕೊಟ್ಟಿರುತ್ತೆ. ಇಟ್ ವಿಲ್ ಬಿ ವೆರಿ ವೆರಿ ಬ್ಯಾಡ್. ಸೊ ಗುರು ದಶ ನಡೀತಾ ಇದೆಯಲ್ಲ, ಗುರು ಒಳ್ಳೆಯವನು, ಅದನ್ನೇನು ಹೇಳಕ್ಕಾಗಲ್ಲ. ಗುರು ಅವನ ದಶ ಚೆನ್ನಾಗಿರುತ್ತೆ, ಒಳ್ಳೆಯವನಲ್ವಾ, ಅವನ ಬಗ್ಗೆ ಏನು ಹೇಳ್ಬಾರ್ದು.
ಸೊ 5ನೇ ಮನೇಲಿ ಯಾರು ಕೂತಿದಾರೆ ನೋಡ್ಕೊಂಡ್ ಬಂದ್ಬಿಡೋಣ. ಜ್ಯೋತಿಷ್ಯ ಶಾಸ್ತ್ರದವ್ರು ಹೇಳೋದು 5ರಲ್ಲಿ ಶನಿ ಕೂತಿದ್ದಾನೆ, ರಾಹು ಕೂತಿದ್ದಾನೆ, ಕೇತು ಕೂತಿದ್ದಾನೆ, ಅದಕ್ಕೆ ಮಕ್ಕಳಿಲ್ಲ. ಅಲ್ಲಿ ಗುರುನೇ ಮಕ್ಕಳು ಕೊಡ್ತಾ ಇಲ್ಲ 1, 4, 10 ಕಾಂಬಿನೇಷನ್ ಅಲ್ಲಿ. He is the lord of 1 and 4 and sitting in the 10th house and he is never going to promote child birth. ಸೊ ಶನಿ ಇದ್ದಾನೆ, ಶನಿ ಶಾಂತಿ ಮಾಡಿ, ರಾಹು ಇದ್ದಾನೆ, ರಾಹು ಶಾಂತಿ ಮಾಡಿ, ಕೇತು ಇದ್ದಾನೆ, ಕೇತು ಶಾಂತಿ ಮಾಡಿ, ಮಕ್ಕಳಾಗ್ಬಿಡುತ್ತೆ. ಪಾಪ ಅವರಲ್ಲಿ ಕುತ್ಕೊಂಡು ರೆಡಿಯಾಗಿದ್ದಾರೆ ಮಕ್ಕಳು ಕೊಡೋಕ್ಕೆ. ನಿಜವಾಗ್ಲು 5ನೇ ಮೇಲೆ ರಾಹು ರೆಡಿ ಇದ್ದಾನೆ ಮಕ್ಕಳು ಕೊಡೋಕ್ಕೆ. ನನ್ನ ದಶಾ ಬಂದ್ರೆ ಕೊಡ್ತೀನಪ್ಪ, ಕಾಯ್ತಾ ಇದ್ದಾನೆ. ಗುರುಗೆ ಶಾಂತಿ ಮಾಡ್ಬೇಕು, ಗುರುನ ಓಡಿಸ್ಬೇಕು ನಾವು. ಗುರು ಸರಿ ಇಲ್ಲ 1, 4, 10. ಹೋಗಿ ರಾಹುನ ಓಡಿಸ್ತೀರಾ, ಕೇತುನ ಓಡಿಸ್ತೀರಾ, ಶನಿನ ಓಡಿಸ್ತೀರಾ. ಇಸ್ ದಿಸ್ ವಾಟ್ ಎವ್ರಿಬಡಿ ಹ್ಯಾವ್ ಲರ್ನ್ಡ್? ಇಸ್ ದಿಸ್ ದಿ ರೈಟ್ ವೇ ಆಫ್ ಲರ್ನಿಂಗ್ ಅಸ್ಟ್ರಾಲಜಿ? ಅದಲ್ಲ. ಅಟ್ಲೀಸ್ಟ್ ಸಪ್ತಮಾಂಶಾರು ನೋಡಿ ಪ್ರೆಡಿಕ್ಟ್ ಮಾಡಿ. ಜ್ಯೋತಿಷ್ದವರು ಪರಾಶರ ಫಾಲೋ ಮಾಡೋರು ನಾನು ಹೇಳೋದು. ಸಪ್ತಮಾಂಶದ ಲಗ್ನ ನೋಡಿ, ವಾಟರ್ ಸೈನ್ ಲಗ್ನ ಬಂದಿದ್ಯಾ, ಮಕ್ಕಳಾಗೇ ಆಗುತ್ತೆ. ಸಪ್ತಮಾಂಶ ಏನಾದ್ರು ಕರ್ಕಾಟಕ ಲಗ್ನ, ವೃಶ್ಚಿಕ ಲಗ್ನ, ಮೀನ ಲಗ್ನ ಬಂದಿದ್ರೆ ಡೆಫಿನೆಟ್ಲಿ ಮಕ್ಕಳಾಗುತ್ತೆ. ಇಲ್ಲಿ ಏನಾದ್ರು ಸ್ವಲ್ಪ ನೆಗೆಟಿವ್ ಇದ್ರು ಕೂಡ ಸಪ್ತಮಾಂಶ ಇಸ್ ದಿ ಇನ್ಸೈಡ್ ಆಫ್ ದಿ 5th ಹೌಸ್. ಪೇರೆಂಟ್ಸ್ ಏನ್ ಬಂದ್ರೆ ಆಗದೇ ಇಲ್ಲ. ಮಿಥುನ ಲಗ್ನ, ಸಿಂಹ ಲಗ್ನ, ಕನ್ಯಾ ಲಗ್ನ, ಧನುರ್ ಲಗ್ನ ಸಪ್ತಮಾಂಶದಲ್ಲಿ ಒಳಗಡೆ ಬಂದ್ರೆ ಆಗದೇ ಇಲ್ಲ. ಪರಾಶರ ಚೆನ್ನಾಗಿ ಕೊಟ್ಟಿದ್ದಾನೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಬಟ್ ಆದ್ರೆ ವಾಸ್ಟ್ ಓಷನ್. ಬಟ್ ಆದ್ರೆ ನಮಗೆ ಈಸಿ ಮೆಥಡು, ಎಲ್ಲರಿಗೂ ಅರ್ಥ ಆಗೋದು ದಶಾಭುಕ್ತಿ ಅಂತರ್ಭುಕ್ತಿ. ಅಲ್ಲಿದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಒಂದು ಸಣ್ಣ ಬ್ರೇಕ್ ತಗೊಂಡು ಬರೋಣ. ನಮಸ್ಕಾರ, ಕಾಲ್ಸ್ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಗುರುಜಿ. ಹೇಳಿ. ನಮಸ್ಕಾರ. ಸಂಖ್ಯಾಶಾಸ್ತ್ರ ಹೋಗ್ತೀನಿ ಗುರುಜಿ. ಆಯ್ತು. 1 to 240 ನಂಬರ್ ಹೇಳಿ. 22 ಸರ್ ಗುರುಜಿ. 22 ಯಾವ್ದ್ರ ಬಗ್ಗೆ? ಒಂದ್ ಜಾಗ ಇದೆ ಗುರುಜಿ, ಅದು ಮಾರ್ಬೇಕಂತ ಅನ್ಕೊಂಡಿದೀವಿ. 2 ಸರಿಯಿಂದ ವಾಪಸ್ ಬಂದಿದೆ. ಅದೇನು ಮಾರಾಟ ಆಗುತ್ತೆ? ನನಗೆ ಬರ್ಕೊಟ್ಬಿಡಿ. ಬಳ್ಳಾರಿ ಗುರುಜಿ. ನಿಮ್ಮ ಹತ್ರ ಮಗದ ಬಗ್ಗೆ ಮಗಳ ಬಗ್ಗೆ ಕೇಳಿನ್ ಗುರುಜಿ ಆಗ್ಲೇ. ಹೌದಾ? ಹೌದ್ರಿ, ಅಪಾಯಿಂಟ್ಮೆಂಟ್ ತಗೊಂಡು. ಆಯ್ತಾಯ್ತು. ಕರೆಕ್ಟ್ ಆಗಿ ಹೇಳಿದ್ವಾ? ಹೇಳಿರಿ ಮಂತ್ರ ಅದೆಲ್ಲ 6 months 1 year ಮಾಡಿ ಅಂದಿರಿ, ಮಾಡ್ತಾ ಇದೀನಿ. ಟೈಮ್ ಹೇಳಿರ್ತೀನಿ, ಆ ಟೈಮ್ಗೆ ಕಾಯ್ಬೇಕಾಗುತ್ತೆ. ಸರಿ. ಏನು ಇದು ಆಸ್ತಿದೇನು? ಇದು ಮಾರಾಟ ಮಾಡಿ ಇಲ್ಲಿ ಧಾರವಾಡದ ತಗೋಬೇಕಂತ ಹೇಳಿದ್ವಿ ಗುರುಜಿ. ಬಳ್ಳಾರಿಯಲ್ಲಿ ಇದೆ ಅದು. ಅದು ಹೋಗ್ತಾನೆ ಇಲ್ಲ, 2 ಸರಿಯಿಂದ ವಾಪಸ್ ಬರ್ತಾ ಇದೆ. ಅದ್ರಲ್ಲಿ ನಮ್ಮವ್ರಿಗೆ ನನಗೆ ಹೊಂದಾಣಿಕೆನೇ ಇಲ್ಲ ಗುರುಜಿ ಮಾರೋದು. ಹಂಗಂದ್ರೆ ಅಂದ್ರೆ ನಾನು ಹೇಳಿದ್ದೆ ನಿಮ್ಗೆ, ಅದ್ರ ಅವಾಗ ಕೂಡ ತುಂಬಾ ಕಿರಿಕವ್ರು. ಹಿಂಗಾಗಿ ಟೆನ್ಷನ್ ಮಾಡ್ಕೊಂಡು ಮಾರಾಟ ಮಾಡ್ಬೇಕಂತೀವಿ, ಸರಿಯಾದ ರೇಟ್ ಬರ್ತಾ ಇಲ್ಲ. ಕಿರಿಕ್ ಪಾರ್ಟಿ. ಕಿರಿಕ್ ಪಾರ್ಟಿ. ಸಮಾಧಾನ ಇರಲ್ಲ ಅವ್ರಿಗೆ. ಬುಧ ದಶ ನಡೀತಾ ಇದೆ. ನೀವು ಕೇಳಿರೋ ಪ್ರಶ್ನೆಯಲ್ಲಿ 2021 ಶುಕ್ರ, ಬುಧ ಶುಕ್ರ ನೋಡೋಣ ಹೇಗೆ, ಏನಾದ್ರು ಸೇಲ್ ಆಗುತ್ತಾ ಅಂತ ನೋಡೋಣ. 3, 5, 12. ಫಸ್ಟ್ ಆಫ್ ಆಲ್ ಅಲ್ಲಿ 3, 5, 12 ಬಂದ್ರೆ ಮಾರಾಟ ಮಾಡಿದ್ರು ಅನ್ಕೊಂಡಿದ್ದ ರೇಟುಗಿನ ಬಹಳ ಕಮ್ಮಿ ಬರುತ್ತೆ. ಫಸ್ಟ್ ಪಾಯಿಂಟ್ ಇದು. ಬುಧನಲ್ಲಿ ಈಗ ನೆಕ್ಸ್ಟ್ ಬುಧನಲ್ಲಿ ಈಗ ಶುಕ್ರನ ಸೇಲ್ಸ್ ಏನಾರಾಗುತ್ತಾ? ಇಲ್ಲ. ಸೂರ್ಯ ಇಲ್ಲ. ಸೇಲ್ 3, 6, 11 ಇಲ್ಲ. ಇದು ನೀವು ಕಮ್ಮಿಗೆ ಮಾರಬೇಕು ಅಂತ ಬರ್ತಾ ಇದೆ. ಫೈನಲ್ ಆಗಿ ಲಾಭ ಬರೋದು ಮಾರೋದು ಸ್ವಲ್ಪ ಕಷ್ಟ ತೋರಿಸ್ತಾ ಇದೆ. ತುಂಬಾನೇ ಟಫ್ ಇದೆ ಇದು ಮಾರುವಂತದ್ದು. ಇದು ಮಾರದೆ ಹಂಗೆ ಉಳ್ಕೊಳ್ಳೋ ಚಾನ್ಸೇ ಜಾಸ್ತಿ ಇದೆ. ಬೇರೆ ಕಡೆ ತಗೊಳ್ಳೋದು, ಇಲ್ಲಿ ಮಾರಾದ್ಮೇಲೆ ಅಂತಂದ್ರೆ ಅದು ಕಷ್ಟ. ಅದು ಇದು ಉಳಿಸ್ಕೊಂಡು ಅದನ್ನು ತಗೊಳ್ಬೇಕು ಅಂತಂದ್ರೆ ಮಾಡ್ಬೋದು. ಬಟ್ ಇಲ್ಲಿ ಸೇಲ್ ಕಾಂಬಿನೇಷನ್ 3, 6, 10, 11 ಬರಬೇಕು. ಯಾವ ಗ್ರಹದಲ್ಲೂ 3, 6, 10, 11 ಬರ್ತಾ ಇಲ್ಲ. 3, 6, 12 ಬರ್ತಾ ಇದೆ. ಸಾಧಾರಣವಾಗಿ ಬಹಳ ಕಮ್ಮಿ ರೇಟ್ಗೆ ಮಾರಬೇಕು. ಅಲ್ಲಿ 100 ರೂಪಾಯಿ ಆಕ್ಚುಯಲ್ ರೇಟ್ ಇದ್ರೆ 60, 70 ರೂಪಾಯಿಗೆ ಹೋಗುತ್ತೆ ಆ ತರ. ಓಕೆ, ಅದೊಂದೇ ನಾನು ಸಜೆಷನ್ ಕೊಡ್ತಾ ಇರೋದು. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಬೆಳಗಾಂ ಡಿಸ್ಟಿಕ್ ಮಾತಾಡ್ತಾರೆ. ಹೇಳಿ, ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನಾ ಶಾಸ್ತ್ರ ಕೇಳಿ. ನಂಬರ್ ಹೇಳಿ. 81 ಸರ್. 81. 81 ಸರ್. ಹಂಗೆ ಹೇಳಿ. ಆಯ್ತಲ್ಲ, ಯಾವ್ದ್ರ ಬಗ್ಗೆ? ಸರ್, ನಂದು ಈಗ 50 ವಯಸ್ಸಾಗೈತ್ರಿ. ಅದ ಸೆಕೆಂಡ್ ಮ್ಯಾರೇಜ್ ಮಿಸಸ್ ತಿಳ್ಕೊಂಡ್ರಿ. ಸೆಕೆಂಡ್ ಮ್ಯಾರೇಜ್ ಆಗ್ತೈತಿ.
9 ಅನ್ನೋ ಕಾಂಬಿನೇಷನ್ ನಮಗೆ ಸೆಕೆಂಡ್ ಮ್ಯಾರೇಜ್ ತರುತ್ತೆ. 9 ಅಂತ ಬರಬೇಕು. ಒಂಬತ್ತನೇ ನಂಬರು ಸೆಕೆಂಡ್ ಮ್ಯಾರೇಜ್ ಡಿನೋಟ್ ಮಾಡುತ್ತೆ. 7th ಫಸ್ಟ್ ಮ್ಯಾರೇಜು, ಅಲ್ಲಿಂದ 3ನೇ ಮನೆ 9th ಬರುತ್ತಾ ನೋಡ್ತೀವಿ. 9 ಜೊತೆ 11, 9, 7, 11 ಆ ಥರ ಕಾಂಬಿನೇಷನ್ ತಗೋಬಹುದು. 2021 ಮೇವರೆಗೂ ಶುಕ್ರನಲ್ಲಿ 9, 11 ಬಂದಿದೆ. ಇಮಿಡಿಯೇಟ್ ಆಗಿ ಆಗ್ಬೋದು. ಇಮಿಡಿಯೇಟ್ ವಿತ್ ಇನ್ ಮೇ ಒಳಗಡೆ ಆಗೋಗುತ್ತೆ. ಸೂರ್ಯನಲ್ಲೂ ಕೂಡ 9, 11 ಇದೆ, 2, 9, 11 ಇದೆ. 100% ಆಗಬಹುದು. ಏನ್ ಟೆನ್ಷನ್ ಇಲ್ಲ. ಕೇಳಿಸ್ತಾ ಸರ್? 2022 ಮಾರ್ಚ್ ಒಳಗೆ ಆಗುತ್ತೆ. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಏನ್ ಟೆನ್ಷನ್ ಇಲ್ಲ. 9th ಹೌಸ್ ಪಕ್ಕಾ ತೋರಿಸ್ತಾ ಇದೆ. 2022 ಮಾರ್ಚ್ ಒಳಗಡೆ ಸೆಕೆಂಡ್ ಮ್ಯಾರೇಜ್ ಆಗುತ್ತೆ. ನೆಕ್ಸ್ಟ್. ಹಲೋ ಹೇಳಿ. ಹಲೋ ಗುರುಜಿ, ಚನ್ನಗಿರಿಯಿಂದ ಮಾತಾಡ್ತಿರೋದು ಸುಜಾತ ಅಂತ ಹೇಳಿ ಗುರುಜಿ. ಸುಜಾತ, ಹಲೋ. ಅದೇ ನೀವು ಮನೆ ಕಟ್ತಾ ಇದ್ರಲ್ಲ ಅವರ? ಹಾ ಹೌದು ಸರ್ ಗುರುಜಿ. ತುಂಬಾ ಖುಷಿ ಆಯ್ತು. ನಾನು ಟ್ರೈ ಮಾಡ್ತಾ ಇದ್ದೆ, ಸದ್ಯ ಸಿಕ್ತು ನನಗೆ. ಅದಕ್ಕೆ ಖುಷಿ ಆಯ್ತು. ಏನ್ ಕೇಳ್ಬೇಕು ನಂಗೆ ಗೊತ್ತಿಲ್ಲ ಗುರುಜಿ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಸಿರುಗುಪ್ಪದಲ್ಲಿ ಒಂದ್ ಸೈಟ್ ಇದೆ ಗುರುಜಿ. ಅದು ಕಟ್ಸ್ಬೇಕಂತ ಅನ್ಕೊಂಡಿದೀವಿ. ಕಟ್ಸಿದ್ರೆ ಚೆನ್ನಾಗತ್ತಾ? ಕೃಷ್ಣ ಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. 1 to 2 ನಂಬರ್ ಹೇಳಿ. 41. ಈಗ ಇಲ್ಲಿ ಕಟ್ತಾ ಇರೋದೇನು? ಇಲ್ಲಿ ಮನೆ ಕಟ್ತಾ ಇರೋದು ಗುರುಜಿ. ಇಲ್ಲಿ ಅಲ್ಲೊಂದು ಕಟ್ಟಬೇಕಾ ಬಾಡಿಗೆಗೆ? ಅಲ್ಲೊಂದು ಕಾಂಪ್ಲೆಕ್ಸ್. ಹಾ ಗುರುಜಿ, ಕಾಂಪ್ಲೆಕ್ಸ್ ಕಟ್ತಾನ ಅಂತ ಅನ್ಕೊಂಡಿರೋದು. ಸರಿ. ಬುಧ ಶುಕ್ರ 6, 11. ಬುಧನಲ್ಲಿ 4, 5, 11, 4, 11, 12 ಬರ್ತಾ ಇದೆ. ಕಟ್ತೀರಾ? ಸೂರ್ಯ ಭುಕ್ತಿ ಇದೇ ಮೇ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಹೌದಾ ಗುರುಜಿ? ಮುಂದಿನ ವರ್ಷ ಮಾರ್ಚ್ ಒಳಗಡೆ ಮುಗಿದೋಗುತ್ತೆ. ಹೌದಾ ಗುರುಜಿ? ಯಾವುದೇ ಒಂದು ಇದಿಲ್ಲ, ತಾಪತ್ರ ಇಲ್ಲ. ಯಾಕಂದ್ರೆ 4, 11 ಸೂರ್ಯ, 1, 6, 11 ಶುಕ್ರ 1, 6, 11 ಫಸ್ಟ್ ಕ್ಲಾಸ್ ಆಗಿದೆ. ಲಾಭನೂ ಚೆನ್ನಾಗಿ ಬರುತ್ತೆ. ಟೆನ್ಷನ್ ಇಲ್ಲ. ದುಡ್ಡು ಚೆನ್ನಾಗಿ ಬರುತ್ತೆ ಅಲ್ಲಿ. ಓಕೆ, ಮಾಡಬಹುದು. ಮೇ ಆದ್ಮೇಲೆ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ಆಗಿ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಮ್ಮ ಮಗಳದು ಕೆಲಸದ ಬಗ್ಗೆ, ಮುಂದೆ ಅವಳ ಜೀವನದ ಬಗ್ಗೆ ಕೇಳಬೇಕು. ಕೆಲಸದ ಬಗ್ಗೆ, ಜೀವನದ ಬಗ್ಗೆ, ಮ್ಯಾರೇಜ್ ಬಗ್ಗೆ, ಮಕ್ಕಳ ಬಗ್ಗೆ. ಹೌದಾ? ಅಂತೆ ಒಂದು ಕ್ವಶನ್ ಕೇಳಮ್ಮ ಸಾಕು. ಆಯ್ತು ಸರ್, ಅವಳ ಕೆಲಸದ ಬಗ್ಗೆನೇ ಕೇಳಿ ಗುರುಜಿ. ಹೇಳ್ತೀನಿ. 28/6/1999 ರಾತ್ರಿ 3:00 28/6/1999 ನೈಟ್ 27ರಲ್ಲಿ ಹುಟ್ಟಿರೋದು. ಭಾನುವಾರ ನೈಟ್ 3:30 ಹುಟ್ಟಿರೋದು. ಸೋಮವಾರಕ್ಕೆ ಸೇರುತ್ತೆ. 28ಕ್ಕೆ ಬೀಳುತ್ತೆ. ಟೈಮ್ 3:30 ಒಳಗಡೆ. ಹುಟ್ಟಿದೂರು ಅಲ್ಗೂರು, ಮಂಡ್ಯ ಡಿಸ್ಟಿಕ್. ಆಯ್ತು, ಹೇಳಿ. ಅವ್ರ ಕೆಲ್ಸದ ಬಗ್ಗೆ ಕೇಳ್ಬೇಕು ಸರ್. B.Com ಮಾಡಿ ಮನೇಲಿ ಇದ್ದಾರೆ. ಅದು ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸೊ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ, ಮೂಲ ನಕ್ಷತ್ರ. ಸರಿನಾ? ಹ್ಞೂ ಸರ್. ಈಗ ಶುಕ್ರದಶ ನಡೀತಾ ಇದೆ. 2021 ನವೆಂಬರ್ ವರೆಗೂ ಶನಿ. ಶುಕ್ರ ಹೇಗಿದೆ, ಶನಿ ಹೇಗಿದೆ? ಕೆಲಸ ಸ್ವಲ್ಪ ಕಮ್ಮಿ ಕಾಂಬಿನೇಷನ್ ತೋರಿಸುತ್ತೆ. ಅಂದ್ರೆ ಹೆಚ್ಚಾಗಿ 2, 6, 10, 11 ಬಂದ್ರೆ ನಮ್ಗೆ ಹೆಚ್ಚು ಹಣ ಬರ್ತಕ್ಕಂತ ತೋರಿಸ್ತಾ ಇದೆ. ಇಲ್ಲಿ ಕಾಂಬಿನೇಷನ್ ಅಲ್ಲಿ 2 ಮಾತ್ರ ಇದೆ, 6 ಇದೆ, 12 ಇದೆ. 9 ಮತ್ತೆ 12, 10 ಇಲ್ಲ, 11 ಇಲ್ಲ. ಸ್ವಲ್ಪ ಕಮ್ಮಿ ಪ್ರಮಾಣದ ಕೆಲಸ ಯಾವಾಗ ಸಿಗುತ್ತೆ ಅಂತ ನಾವು ನೋಡಿದಾಗ 2021 ನವೆಂಬರ್ ವರೆಗೂ ಶನಿ, ಅದರಲ್ಲಿ ಬರ್ತಕ್ಕಂಥದ್ದು ರಾಹು ಮತ್ತೆ ಗುರು. 6ನೇ ಮನೆ ತೋರಿಸ್ತಾ ಇಲ್ಲ ಎಲ್ಲೂ. 6ನೇ ಮನೆ ತೋರಿಸ್ತಾ ಇರೋದು, 7ನೇ ಮನೆ ತೋರಿಸ್ತಾ ಇರೋದು ಎರಡೇ. ಒಂದು ಮಂಗಳ, ಒಂದು ಸೂರ್ಯ. ಕೇತು ಮಂಗಳ ಎರಡೇ ತೋರಿಸ್ತಾ ಇರೋದು ಕೆಲಸಕ್ಕೆ. ಚಂದ್ರ ಮತ್ತೆ ಮಂಗಳ ಅಲ್ಲೂ ಇಲ್ಲ. ಬುಧ. ತುಂಬಾ ಕಷ್ಟ ಇದೆ ಕೆಲಸ ಸಿಗೋದು 1 ವರ್ಷದವರೆಗೂ. ಯಾವಾಗಿಂದ ಟ್ರೈ ಮಾಡ್ತಾ ಇದಾರೆ ಸರ್? 3 ತಿಂಗಳು ಮಾಡ್ತಾ ಇದ್ರು. ಹೆಲ್ತ್ ಇಶ್ಯೂ ಆಯ್ತು ಅಂತ ಇವಾಗ 1 ಮಂತ್ ಇಂದ ಬಿಟ್ಟಿದ್ದಾಳೆ. ಕಷ್ಟ ಏನೋ ಏನೋ ಒಂದು ಸಮಸ್ಯೆ ಬರುತ್ತೆ, ಹೋಗಕ್ ಆಗ್ಬೋದು, ಏನೋ ಆಗ್ಬೋದು. ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಮಂತ್ರ ಪಠನೆಯಿಂದ ಆಗ್ಬೇಕು. ಯಾಕಂದ್ರೆ ಮುಂದೆ 23, 24 ತೋರಿಸ್ತಾ ಇತ್ತು ಒಳ್ಳೆ ಕೆಲಸ ಅಂತ. ಸ್ವಲ್ಪ ಕೆಲಸದ ವಿಚಾರದಲ್ಲಿ ಒಂದು ಕೆಂಪು ದಾರ ಕಟ್ಕೊಳ್ಳಿ. ವಯಸ್ಸು ಸರ್ ಗುರುಜಿ? ಇಸ್ವಿ
ಇಸ್ವಿ. ಈಗ ಸರ್ ಮೂಲ ನಕ್ಷತ್ರದವ್ರಿಗೆ ಲೇಟ್ ಆಗಿ ಮದ್ವೆ ಆಗುತ್ತೆ. ನಮ್ಗೆ ಇರೋದು ಒಬ್ಳೆ ಮಗಳು ಸರ್. ನಾವು ಯಾರು ನಿಮ್ಗೆ ಹೇಳಿದ್ದು ಮೂಲ ನಕ್ಷತ್ರದವ್ರಿಗೆ ಲೇಟ್ ಆಗುತ್ತೆ ಅಂತ? ಯಾರು ಹೇಳಿದ್ದು? ಎಲ್ಲಾರು ಹಂಗೆ ಅಂದಿ ಭಯ ಪಡಿಸಿ ನಮ್ಗೆ ಅದೆಲ್ಲ ದಾನ ಎಲ್ಲ ಕೊಡ್ಸಿದ್ರು, ಎಲ್ಲ ಮಾಡಿದ್ರು ಸರ್. ಅದರಿಂದ ಕೇಳಿಸ್ಕೊಳ್ಳಿ ವೀಕ್ಷಕರೇ, ಕೇಳಿಸ್ಕೊಳ್ಳಿ. ಕೇಳುವರಂತರಾಗಿ, ಮೂಲ ನಕ್ಷತ್ರಕ್ಕೆ ಹೇಗೆ ಸಮಾಜ ಎದುರಿಸುತ್ತೆ. ತುಂಬಾ ಚೆನ್ನಾಗಿದೆ ಜಾತಕದಲ್ಲಿ, ಮದುವೆ ಯೋಗ ಚೆನ್ನಾಗಿದೆ, ಏನು ಟೆನ್ಷನ್ ಮಾಡ್ಕೋಬಿಡಿ. ಎಲ್ಲೂ ಜಾಸ್ತಿ ಸಿಕ್ಸಿಲ್ಲ. ಮದುವೆ ಜೀವನ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅವ್ರಿಗೆ 23ರಿಂದ 25ನೇ ವಯಸ್ಸಿಗೆ ಮದುವೆ ಆಗುತ್ತೆ, ಚಿಂತೆ ಮಾಡಬೇಡಿ. ಈ ಮೂಲ ನಕ್ಷತ್ರನ ಸ್ವಲ್ಪ ಚೇಂಜ್ ಮಾಡಿ. ಯಾಕಂದ್ರೆ ನೀವು ಯಾರಿಗಾರು ಜಾತಕ ಕೊಡ್ಬೇಕಾದ್ರೆ ಸ್ವಲ್ಪ ಮೂಲ ನಕ್ಷತ್ರ ಬೇಡ ಅಂತ ತಿರಸ್ಕರಿಸ್ತಾರೆ. ಒಳ್ಳೆ ಹುಡುಗಿನ ತಿರಸ್ಕರಿಸ್ತಾ ಇದಾರೆ ತುಂಬಾ ಜನ, ಗೊತ್ತಿಲ್ಲ ಅವ್ರಿಗೆ. ಈಗ ನಾವು ಕೋರ್ಟ್ಗೆ ಹೋಗಿ ನೋಡಿದ್ರೆ ಎಲ್ಲ ಮೂಲ ನಕ್ಷತ್ರ ಇರುತ್ತಾ? ಕೋರ್ಟ್ ಹತ್ರ ಹೋಗ್ಬಿಟ್ಟು ಡೈವರ್ಸ್ ಅವ್ರ ಹತ್ರ ಎಲ್ಲರೂ ನೀವು ನಿಜವಾಗ್ಲೂ ಯಾರಿಗಾರು, ನಾನು ಹೋಗಿದ್ದೀನಿ, ನಾನು ಮಾಡಿದ್ದೀನಿ, ಅವೆಲ್ಲ ಬರಲ್ಲ. ಅವ್ರ ಜಾತಕದಲ್ಲೆಲ್ಲ 1610 610 110 ಬಂದಿರೋದು. ಒಳ್ಳೊಳ್ಳೆ ಮಹಾ ನಕ್ಷತ್ರ ಅಂತಾರಲ್ಲ, ಸ್ವಾತಿ ನಕ್ಷತ್ರ, ಮಗ ನಕ್ಷತ್ರ, ಮೃಗಶಿರ ನಕ್ಷತ್ರ, ಅವರೆಲ್ಲ ಕೋರ್ಟ್ ಹತ್ರ ಅವ್ರೆ. ಪಾಪ ಮೂಲ ನಕ್ಷತ್ರದವರು ಹೇಳ್ದಂಗೆ ಕೇಳ್ಕೊಂಡು ಅತ್ತೆ ಮಲ್ಲಿ ಚೆನ್ನಾಗವ್ರೆ. ನಾನು ನೋಡಿದ್ದೀನಿ ಬೇಕಾದಷ್ಟು. ಸುಮ್ಮನೆ ಹಂಗೆಲ್ಲ ದಯವಿಟ್ಟು ವೀಕ್ಷಕರೇ ಇದನ್ನೆಲ್ಲ ಚೇಂಜ್ ಮಾಡ್ಬೇಕು ನೀವೆಲ್ಲ ಸೇರ್ಕೊಂಡು. ಯಾರಾದ್ರೂ ಮೂಲ ನಕ್ಷತ್ರ ಅಂತ ಹೇಳ್ತಾ ಇದ್ದಾನೆ ಹಂಗೆ ಹಿಂಗೆ ಶಾಂತಿ ಮಾಡಿಸ್ಬೇಕು ಅಂತಂದ್ರೆ ಹುಚ್ಚರು. ಒಂದ್ ಅರ್ಥ ಮಾಡ್ಕೊಳ್ಳಿ, ಮೂಲ ನಕ್ಷತ್ರ ಅಂದ್ರೆ ಅದು ಕೇತು ದಶಾ ಪ್ರಾರಂಭ ಅಷ್ಟೇ, ಅದು ಬಿಟ್ರೆ ಅದ್ರಲ್ಲಿ ಏನೂ ಇಲ್ಲ. ಯಾಕೆ ಜನಗಳು ಈ ಪುರೋಹಿತರು ಮತ್ತೆ ಈ ಒಂದು ಜ್ಯೋತಿಷರು ಅರ್ಥ ಮಾಡ್ಕೋತಾ ಇಲ್ಲ, ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ವಾಟ್ ಡಸ್ ಮೂಲ ಡೂ ಟು ಎನಿಬಡಿ? ಮೂಲ ಇಸ್ ಜಸ್ಟ್ ಎ ನಕ್ಷತ್ರ ವೇರ್ ಚಂದ್ರ ವಾಸ್ ಪ್ರೆಸೆಂಟ್ ಇನ್ ಧನುರಾಶಿ. ಆ ಮೂಲ ನಕ್ಷತ್ರದಿಂದಲೇ ನಮ್ಮ ಸೃಷ್ಟಿ ಶುರು ಆಗಿರೋದು, ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ತುಂಬಾ ಜನಕ್ಕೆ ಜ್ಯೋತಿಷ್ಯ ಗೊತ್ತಿಲ್ಲ. ನಮ್ಮ ಸೃಷ್ಟಿ ಶುರು ಆಗಿರೋದೇ ಮೂಲ ನಕ್ಷತ್ರದಿಂದ. ಯಾರು ಹೇಳಿದ್ದು ಮೂಲ ನಕ್ಷತ್ರದವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ? ಎಲ್ಲಿ ನಿದರ್ಶನ ಇದೆ? ಅವ್ರ ಹತ್ರ ಡೇಟಾ ಬೇಸ್ ಎಲ್ಲಿದೆ? ಎಷ್ಟು ಜನರದ್ದು ಸ್ಯಾಂಪಲ್ ತೋರ್ಸಕ್ ಸಾಧ್ಯ ಅವ್ರ ಕೈಯಲ್ಲಿ? ಚಾಲೆಂಜ್ ಮಾಡ್ತೀನಿ, ತೋರಿಸ್ರಿ ತಗೊಂಬಂದು, ಮೂಲ ನಕ್ಷತ್ರದವ್ರಿಗೆ ಹಿಂಗಾಗಿದೆ ಇಷ್ಟು ಜನಕ್ಕೆ ಅಂತ. 50 ಜನ ಮೂಲ ನಕ್ಷತ್ರ ತಗೊಂಬನ್ನಿ, ನೋಡಿ 50 ಜನದ್ದು ಏನೇನು ಕಿತ್ತೋಗಿದೆ ನೋಡಿ ಲೈಫಲ್ಲಿ. ಇನ್ ಬೇರೆಯವ್ರದ್ದು ಯಾರ್ದು ಕಿತ್ತೋಗೇ ಇಲ್ಲ. ಇನ್ ಬೇರೆ ನಕ್ಷತ್ರದವರು ಬಹಳ ಬಂಗಾರದಂಗಿದ್ದಾರೆ ಲೈಫು. ಇವರೆಲ್ಲ ಇತ್ತಾಳೆ ಆಗ್ಬಿಟ್ಟಿದೆ. ಮೂಲ ನಕ್ಷತ್ರದವ್ರದೆಲ್ಲ ಇತ್ತಾಳೆ ನೋಡಿ. ಅವ್ರನ್ನೆಲ್ಲ ಎದುರಿಸ್ಕೊಂಡು ಸುಮ್ಮನೆ ಮಾಡಿಕೊಂಡು ಅವ್ರು ಅದೇ ಹೇಳ್ತಾರೆ, ಮತ್ತೆ ಮೂಲ ನಕ್ಷತ್ರದೇ ಹೇಳ್ತಾವ್ರೆ. ಒಂದ್ಸತಿ ಇಲ್ಲಿ ವಿಷದ ಬೀಜ ಬಿತ್ತಾ ಇರ್ತಕ್ಕಂಥ ಜ್ಯೋತಿಷಿಗಳಿಗೆ ಒಂದ್ ಸ್ವಲ್ಪ ಆಲೋಚನೆ ಮಾಡಿ. ಇನ್ನೊಬ್ಬರು ಮನಸ್ಸನ್ನ ಹಾಳು ಮಾಡಿದ್ರೆ ಏನ್ ಕರ್ಮಗಳು ಅಂಟ್ಕೋತೀರಾ? ಟೈಮಿಂಗ್ ಹೇಳಿ, ಆಗುತ್ತೋ ಇಲ್ವೋ ಅಷ್ಟು ಮಾತ್ರ ಹೇಳ್ಬೇಕಷ್ಟೇ. ಸರ್ ಕಷ್ಟ ಇದೆ, ಮದುವೆ ಸ್ವಲ್ಪ ಲೇಟ್ ಇದೆ, ಸ್ವಲ್ಪ ಮುಂದೆ ಹೋಗ್ಬೇಕು ಅಷ್ಟೇ ಹೇಳಿ. ಮೂಲ ನಕ್ಷತ್ರ ಹಂಗಾಗ್ಬಿಡ್ತಾನೆ, ಗಂಡ ನಿಗದ್ಕೊಂಡ್ಬಿಡ್ತಾನೆ, ನೀವು ನಿಗದ್ಕೊಂಡ್ಬಿಡ್ತೀರಾ. ನಿಮ್ಮ ಮಗಳೇ ಮೂಲ ನಕ್ಷತ್ರ ಇದ್ರೆ ಏನ್ರಿ ಮಾಡ್ತೀರಾ ಸ್ವಾಮಿ? ಎಸ್ಸತಿ ಅಂತ ಹೇಳೋದು. ದಿನ ಟಿವಿಲಿ ಹೇಳಿದ್ರೆ ನಮ್ನೇ ನೀವು ಹೇಳ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಅಂತಂದ್ರೆ ಸಮಾಜ ತಿದ್ದೋ ಕೆಲಸ ಯಾರು ಮಾಡೋದು? ಯಾರು ಹೇಳಿದ್? ಎಲ್ಲಿ ಮೂಲ ನಕ್ಷತ್ರ ವರ್ಸ್ಟ್ ಅಂತ ಯಾವ ಗ್ರಂಥದಲ್ಲಿ ಬರೆದಿದೆ? ಅಂದ್ರೆ ಗ್ರಂಥದಲ್ಲಿ ಅಷ್ಟು ವರ್ಷಾಗಿ ಬರೀತಾರೆ ಯಾರಾದ್ರೂ ಮೂಲ ನಕ್ಷತ್ರ ಕೆಡಕು ಅಂತ? ಗಂಡ ಮೂಲ ನಕ್ಷತ್ರ ಇರೋದು ಏನಕ್ಕೆ ಗೊತ್ತಾ? ರೇವತಿ ಮತ್ತೆ ಅಶ್ವಿನಿ ಗಂಡ ಮೂಲ ನಕ್ಷತ್ರ. ಇದೆಲ್ಲ ಪರಾಶರ ಸಿಸ್ಟಮ್, ನಾನು ಜಾಸ್ತಿ ಅದರೆಲ್ಲ ಮಾತಾಡಲ್ಲ. ಆಶ್ಲೇಷ ಮತ್ತೆ ಮಗ, ಜ್ಯೇಷ್ಠ ಮತ್ತೆ ಮೂಲ, ಇವೆಲ್ಲ ಗಂಡ ಮೂಲ ನಕ್ಷತ್ರಗಳು. ವಾಟ್ ಈಸ್ ಗಂಡ ಮೂಲ ನಕ್ಷತ್ರ? ವೆನ್ ದೇ ವರ್ ಬಾರ್ನ್, ದಿ ದಶಾ ಪ್ರಾರಂಭ ಗಿವ್ಸ್ ಲಿಟಲ್ ಬಿಟ್ ಆಫ್ ಎಫೆಕ್ಟ್. ದಶಾ ಸ್ಟಾರ್ಟ್ ಆದಾಗ ಯಾರ್ಯಾರು ಇದ್ರಲ್ಲೆಲ್ಲ ಗಂಡ ಮೂಲದಲ್ಲಿ ಹುಟ್ಟಿದ್ರೆ ಚೆನ್ನಾಗೇ ಇದೆ. ನಮ್ಮ ಅಪ್ಪ ಮೂಲ ನಕ್ಷತ್ರನೇ, ಮೈ ಓನ್ ಫಾದರ್, ನೋ ಪ್ರಾಬ್ಲಮ್, ಫಸ್ಟ್ ಕ್ಲಾಸ್ ಆಗಿದ್ರು. ನನಗಿಂತ ಇನ್ನೂ ಚೆನ್ನಾಗಿ, ನನಗೆ ಸ್ವಲ್ಪ ಆರೋಗ್ಯ ಕಮ್ಮಿ, ನನಗಿಂತ ಫಸ್ಟ್ ಕ್ಲಾಸ್ ಆರೋಗ್ಯ. ಕನ್ನಡಕನೇ ಹಾಕೋತಾ ಇರಲಿಲ್ಲ, ಹಂಗೆ ಓದ್ತಾ ಇದ್ರು, ನಡೀತಾ ಇದ್ರು. ಮದುವೆ ಜೀವನ ಚೆನ್ನಾಗಿತ್ತು. ಹಿ ವಾಸ್ ಎ ಬಿಗ್ ಆಫೀಸರ್. ಯಾವ್ದ್ರಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಮೂಲ ನಕ್ಷತ್ರ, ಮೂಲ ನಕ್ಷತ್ರ ಅಂದ್ರೆ ಒಂದ್ ತಿಳ್ಕೊಳ್ಳಿ, ಅವರು ದಶಾ ಅದು ಕೇತು ಪ್ರಾರಂಭ ಅಂತ. ಅದು ಬಿಟ್ರೆ ಮೂಲ ನಕ್ಷತ್ರ ಪ್ರಾಬ್ಲಮ್ ಆಗುತ್ತೆ. ಮೂಲ ಏನ್ ಪ್ರಾಬ್ಲಮ್ ಆಗುತ್ತೆ? ವೈ ದ ಟ್ಯಾಬು? ಯಾರ್ಯಾರು ಮೂಲ ನಕ್ಷತ್ರ ಹುಟ್ಟಿರ್ತೀರೋ ಹೆಣ್ಮಕ್ಳು ಎಸ್ಪೆಷಲಿ, ಯಾರಾದ್ರೂ ಹೋಗಿ ಕೇಳಿದಾಗ ನೀವು ಜಾತಕ ಫಸ್ಟ್ ಆಫ್ ಆಲ್ ಕೇಳಕ್ ಹೋಗ್ಬೇಡಿ. ಇನ್ ಕೇಸ್ ಸಮಾಜದ ಪಿಡುಗು ಮೂಲ ನಕ್ಷತ್ರದ ಮದುವೆ ಮಾಡ್ಕೊಳ್ಳಲ್ಲ. ತುಂಬಾ ಜನ ನೋಡಿದೀನಿ, ಮೂಲ ನಕ್ಷತ್ರನ ರಿಜೆಕ್ಟ್ ಅಂದ್ಬಿಡ್ತಾರೆ. ಸಪ್ತಮದಲ್ಲಿ ಶನಿ ಮಂಗಳನ ರಿಜೆಕ್ಟ್ ಅಂತಾರೆ.
ಅಷ್ಟಮದಲ್ಲಿ ಮಂಗಳನ ರಿಜೆಕ್ಟ್, ಸಪ್ತಮದಲ್ಲಿ ಶನಿ ರಿಜೆಕ್ಟ್, ಏನ್ ರಿಜೆಕ್ಟ್, ಏನ್ ಗ್ರಹಗಳಿಗೆ ಬಂದು ಇವ್ರು ಇದನ್ನ ಮಾಡ್ತಾ ಇರ್ತಂತೆ. ದಶಾಭುಕ್ತಿ ನೋಡಿ ರಿಜೆಕ್ಟ್ ಮಾಡೋದವರೇ ಒಬ್ರು ಇಲ್ಲ. ಅದಕ್ಕೆ ಯಂಗ್ಸ್ಟರ್ಸ್ ನಂಬಲ್ಲ ಇವೆಲ್ಲ. ಯಾರೋ ದೊಡ್ಡ ದೊಡ್ಡ ಪಂಡಿತರು ಮೇಧಾವಿಧಿಗಳು ಹೇಳೋದಿಲ್ಲ ಇವೆಲ್ಲ. ದೋಸ್ ಆರ್ ಇನ್ ವೆರಿ ಗುಡ್ ಪೊಸಿಷನ್, ದೋಸ್ ಆರ್ ಲರ್ನ್ಡ್ ಅಸ್ಟ್ರಾಲಜಿ ಇನ್ ಎ ರೈಟ್ ವೇ, ದೋಸ್ ಹ್ಯಾವ್ ಗಾಟ್ ಲಾಟ್ ಆಫ್ ನಾಲೆಡ್ಜ್, ದೋಸ್ ಹು ನೋ ದಿ ಲೈಫ್ ವೆರಿ ವೆಲ್, ಅವ್ರ ಹತ್ರ ಹೋಗಿ, ವಿದ್ವಾಂಸರ ಹತ್ರ ಹೋಗಿ, ಅಧ್ವಾಂಸರ ಹತ್ರ ಹೋಗ್ಬೇಡಿ. ನಾವುಗಳೆಲ್ಲ ಅಧ್ವಾಂಸರ ಹತ್ರ ಹೋಗಿ ಅಧ್ವಾಂಸ ಆಗ್ತಾ ಇದೀವಿ. ವಿದ್ವಾಂಸರ ಹತ್ರ ಹೋಗಿ, ವಿದ್ವಾಂಸರಲ್ಲೂ ಕೂಡ ಸ್ವಲ್ಪ ಇರ್ತಾರೆ ಕೆಲವರು. ಜನರಲಿ ವಿದ್ವಾಂಸ ಅಂದ್ರೆ ಕರೆಕ್ಟಾಗಿ ಓದಿರ್ತಕ್ಕಂಥವನು, ಶಾಸ್ತ್ರ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಷಷ್ಠಿ ಅಂಶದ ಬಗ್ಗೆ, ಸಪ್ತಮಾಂಶ ಬಗ್ಗೆ, ನವಮಾಂಶ ಬಗ್ಗೆ ಓದಿರ್ತಕ್ಕಂಥವನು, ಹಾಗೆ ಅವನಿಗೆ ಪುಷ್ಕರ ನವಾಂಶದ ಬಗ್ಗೆ ಗೊತ್ತಿರೋನು, ಅವನ ಹತ್ರ ಹೋಗಿ. ನಾನು ಯಾರನ್ನೂ ಕರಿತಾ ಇಲ್ಲ, ನನ್ನ ಹತ್ರನೇ ಬನ್ನಿ ಅಂತ. ಹೋಗಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾರೋ ಅಲ್ಲಿ ಮೂಲ ಅಂದಿದ ತಕ್ಷಣ ಮುಗಿದೋಯ್ತಲ್ಲಿ. ಸಪ್ತಮದಲ್ಲಿ ಮಂಗಳ ಕುಜದೋಷ ಮುಗಿದೋಯ್ತು. ಸ್ವಂತ ಮನೇಲಿದಾನ, ಏನ್ ಮಾಡ್ತಾನೆ 7ನೇ ಮನೇಲಿ ಮಂಗಳ ಕೂತ್ಕೊಂಡು? ಎಷ್ಟು ಜನ ಸತ್ತೋಗಿದ್ದಾರೆ ಮದುವೆ ಆಗಿದ ತಕ್ಷಣ? ಎಷ್ಟು ಗಂಡಂದಿರು ಸತ್ತೋಗಿದ್ದಾರೆ ಸಪ್ತಮದಲ್ಲಿ ಮಂಗಳ ಇದ್ದು? ನೋ. ಈ ಜ್ಯೋತಿಷ್ಯ ಎಲ್ಲಿವರೆಗೂ ಹಿಂಗೆ ಇರುತ್ತೋ ಅಲ್ಲಿವರೆಗೂ ಈ ಜ್ಯೋತಿಷ್ಯ ಉದ್ಧಾರ ಆಗಲ್ಲ. ಜನರ ಕಷ್ಟಕ್ಕೆ ನಾವೆಲ್ಲ ಹೋಗ್ತಾನೆ ಇರ್ತಾರೆ, ಜ್ಯೋತಿಷ್ಯರ ಹತ್ರ ಮೋಸ ಆಗ್ತಾನೆ ಇರ್ತಾರೆ. ದೇ ವಿಲ್ ಸ್ಟಾಪ್ ಬಿಲೀವಿಂಗ್ ಅಸ್ಟ್ರಾಲಜಿ, ಅಷ್ಟೇ ಬೈಕೊಂಡು ಕೂತಿರ್ತಾರೆ. ದಟ್ ಈಸ್ ವಾಟ್ ಹ್ಯಾಪನಿಂಗ್. ಇವತ್ತಿನ ದಿವಸ ನಮಗೆ ಮರ್ಯಾದೆನೇ ಇಲ್ಲ. ಪಂಡಿತರು ಅಂತ ನಾವು ಕರಿತೀವಿ, ಗುರೂಜಿ ಅಂತ ಕರೀತಾರೆ. ಓ ಇವನಾ ಈ ತರ ಬಂದಿದೆ, ಯಾಕೆ ಹೇಳಿ? ಎಲ್ಲ ತಪ್ಪು, ಎಲ್ಲ ಸುಳ್ಳು ಹೇಳ್ತೀವಿ, ಮನಸ್ಸಿಗೆ ಘಾಸಿ ಮಾಡ್ತೀವಿ, ಕೆಟ್ಟದ್ದು ಹೇಳ್ತೀವಿ. ನಿಮ್ಗೆ ಹಂಗಿದೆ ಹಿಂಗಿದೆ ದೋಷ ಇದೆ ಓ ಅಂತ ಹೇಳ್ತೀವಿ. ಹಂಗೆ ಹೇಳಿದಾಗ ಇನ್ನೊಬ್ಬರ ಮನಸ್ಸಿಗೆ ನಾವು ಗುರು ಸ್ಥಾನದಲ್ಲಿ ಕುತ್ಕೊಂಡು ಅವ್ರಿಗೆ ಒಳ್ಳೇದು ಹೇಳ್ಬೇಕಾ, ಅಥವಾ ಆಲ್ರೆಡಿ ಬಂದಿರೋ ನೊಂದಿರತಕ್ಕಂಥವ್ರಿಗೆ ಇನ್ನೂ ಜಾಸ್ತಿ ಆ ಗಾಯ ಮೇಲೆ ಉಪ್ಪು ಹಾಕ್ಬೇಕಾ? ಗಾಯ ಮೇಲೆ ಉಪ್ಪು ಹಾಕೋ ಕೆಲಸ ನಾವು ಮಾಡಬಾರ್ದು ಯಾವಾಗಲೂ. ಏನೂ ಆಗಲ್ಲಮ್ಮ. ಮೂಲ ನಕ್ಷತ್ರನ ಏನಿಲ್ಲಮ್ಮ, ಯಾವುದೂ ಇಲ್ಲ. ನಿಮ್ಮ ದಶಾ ಮೇಲೆ ಡಿಪೆಂಡ್ ಆಗುತ್ತಮ್ಮ. ದಶಾ ಚೆನ್ನಾಗಿದ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಒಬ್ಬರಿಗೆ 10ನೇ ಮನೆಯಲ್ಲಿ ಯಾವುದೋ ಒಂದು ಗ್ರಹ ಅವನಿಗೆ ಒಳ್ಳೆ ಮಿನಿಸ್ಟರ್ ಸ್ಥಾನ ಕೊಡುತ್ತೆ ಅಂದ್ರೆ, ಯಾವಾಗ್ಲೂ ಯಾಕೆ ಮಿನಿಸ್ಟರ್ ಸ್ಥಾನ ಕೊಡಲ್ಲ? ಯಾವಾಗ್ಲೂ ಒಂದ್ಸತಿ ಯಾಕೆ ಕೊಡುತ್ತೆ? ಜ್ಯೋತಿಷ್ಯದಲ್ಲಿ 9 ಗ್ರಹಗಳು ಒಂದೊಂದು ಸ್ಥಾನದಲ್ಲಿ ಕೂತಿರುತ್ತೆ. ಅದನ್ನ ನೋಡ್ಕೊಂಡು ವಿಶ್ಲೇಷಣೆ ಮಾಡ್ಬಿಡ್ತಾರೆ ಕೆಲವರು. ಎಲ್ಲ ಏನು ಪಂಡಿತರು, ದೊಡ್ಡ ದೊಡ್ಡ ಪಂಡಿತರು ವಿಶ್ಲೇಷಣೆ, ಅಯ್ಯೋ ಆ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ಇಲ್ಲಿ ನಿಪುಣ ಯೋಗ ಇದೆ, ಇಲ್ಲಿ ಇನ್ನೊಂದು ಬುಧಾದಿತ್ಯ ಯೋಗ ಇದೆ, ವಸುಮತಿ ಯೋಗ ಇದೆ, ಪಾರಿಜಾತ ಯೋಗ ಇದೆ. ಇವೆಲ್ಲ ನಾವು ಓದಿದೀವಿ. ಪಾರಿಜಾತ ಯೋಗ ಇರೋನು ಇವತ್ತು ಅಲ್ಲಿ ಸೈಕಲ್ ಶಾಪಲ್ಲಿ ಪಂಚರ್ ಆಗ್ತದಾನೆ ನನ್ನ ಮನೆ ಹತ್ರ. ಇವತ್ತು ಕೂಡ ಇದೆ ಪಾರಿಜಾತ ಯೋಗ. ಯಾಕಂದ್ರೆ ದಶಾ ಚೆನ್ನಾಗಿಲ್ಲ, ಏನ್ ಮಾಡೋದು ಸ್ವಾಮಿ? ಅವ್ನು ಬಂದಿರೋ ದಶಾ ಎಲ್ಲ ಅವನಿಗೆ ರಾಹುಲ್ ಶುರು ಆಯ್ತು ದಶಾ. ರಾಹು 18 ವರ್ಷ, ಅದು ಮುಗೀತಾ. ಎಗೈನ್ ನೆಕ್ಸ್ಟ್ ದಶಾ ಗುರು 16 ವರ್ಷ, ಅದಾದ್ಮೇಲೆ ಶನಿ 19 ವರ್ಷ, ಅದಾದ್ಮೇಲೆ ಬುಧ 17 ವರ್ಷ. ಈ ಇಷ್ಟೂ ಗ್ರಹಗಳು ಚೆನ್ನಾಗಿಲ್ಲ. ಅವ್ನು ಚೆನ್ನಾಗಿರೋದೇ ಕೇತು ಬರೋ ಅಷ್ಟಕ್ಕೆ ಅವನಿಗೆ 65 ವರ್ಷ ಆಗೋಗುತ್ತೆ. ಇಷ್ಟೂ ಗ್ರಹ ಚೆನ್ನಾಗಿರಲಿಲ್ಲ, ಗುರುನು ಚೆನ್ನಾಗಿರ್ಲಿಲ್ಲ. ಅಲ್ಲಿ ಪಾರಿಜಾತ ಯೋಗ ಆಗಿದೆ ಅವನಿಗೆ. ಪಾರಿಜಾತ ಯೋಗ ಒನ್ ಆಫ್ ದಿ ಬೆಸ್ಟ್ ಯೋಗಾಸ್. ಪಾರಿಜಾತ ಯೋಗ ತುಂಬಾ ಜನ ಗೊತ್ತಿಲ್ಲ. ವಾಟ್ ಇಸ್ ಪಾರಿಜಾತ ಯೋಗ? ಅಖಂಡ ಸಾಮ್ರಾಜ್ಯ ಯೋಗ ವೃಶ್ಚಿಕ ಲಗ್ನಕ್ಕೆ ಬರುತ್ತೆ. 2nd ಲಾರ್ಡ್ ಅಂಡ್ ದಿ 5th ಲಾರ್ಡ್ ಆಫ್ ದಿ ಗುರು ಸಿಟಿಂಗ್ ಇನ್ ದಿ 9th or 11th. ಅದು ಅಖಂಡ ಸಾಮ್ರಾಜ್ಯ ಯೋಗ ಅಷ್ಟೇ. ಅದು ಆ ದಶಾ ಬರಬೇಕು, ಗುರುದಶನೇ ಬಂದಿಲ್ಲ ಅಂದ್ರೆ ಇರೋ ಮನೇಲೂ ಸಾಮ್ರಾಜ್ಯ ಇಲ್ಲ ಅವನಿಗೆ. ಅಖಂಡ ಅಷ್ಟೇ, ಸಾಮ್ರಾಜ್ಯ ಇಲ್ಲ ಸರ್ ನಮಗೆ. ಅಖಂಡವಾಗಿದೆ, ಸಾಮ್ರಾಜ್ಯ ನಮಗಿಲ್ಲ. ಯೋಗ ವರ್ಕ್ಸ್ ವೆನ್ ದಿ ದಶಾ ಕಮ್ಸ್, ಅದರ್ವೈಸ್ ಇಟ್ ಡಸಂಟ್ ಫ್ರುಕ್ಟಿಫೈ. ಬಟ್ ಯೋಗ ಲಿಮಿಟೇಷನ್ಸ್ ಇರುತ್ತೆ, ಯಾಕಂದ್ರೆ ಯೋಗ್ಯತೆ ನೋಡುತ್ತೆ. ನೆಕ್ಸ್ಟ್ ಯೋಗ್ಯತೆ ಇಸ್ ಡಿಸೈಡೆಡ್ ಬೈ ದಿ ಕಾಂಬಿನೇಷನ್ಸ್ ಅವೈಲೇಬಲ್ ಇನ್ ದಿ ದಶಾ. ನಾಟ್ ಎ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಅಸ್ಟ್ರಾಲಜಿ ಇಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಟ್ ಆಲ್. ತುಂಬಾ ಈಸಿ. ಯೋಗಗಳು ಜಾಸ್ತಿ ಇದ್ದ ತಕ್ಷಣ ನಾವು ಚೆನ್ನಾಗಿರ್ತೀವಿ ಅಂತಲ್ಲ. ಯೋಗಗಳು ನಮ್ಮ ಸ್ಟೇಟಸ್ನ ಇನ್ಕ್ರೀಸ್ ಮಾಡುತ್ತಷ್ಟೇ. ಇಟ್ ಇನ್ಕ್ರೀಸಸ್ ಅವರ. ಒಳ್ಳೆ ಯೋಗಗಳು 4-5: ವಸುಮಾನ್ ಯೋಗ, ಆದಿಯೋಗ, ಗಜಕೇಸರಿ ಯೋಗ, ಅಮಲ ಯೋಗ, ಬುಧಾದಿತ್ಯ ಯೋಗ, ವಿಪರೀತ ರಾಜಯೋಗ. ಕೆಟ್ಟ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿ ಇದ್ರೆ ವಿಪರೀತ ರಾಜಯೋಗ. ಅದರಲ್ಲಿ 3:
ಸರಳ ವಿಪರೀತ ರಾಜಯೋಗ, ವಿಮಲ ವಿಪರೀತ ರಾಜಯೋಗ, ಆ ರೀತಿ ಬರ್ತಕ್ಕಂಥದ್ದು ನೋಡ್ಬೇಕು ನಾವು. ಆ ರೀತಿ ನೋಡಾದ ಮೇಲೆ ಬರ್ತಕ್ಕಂಥ ದಶಾ ಬರಬೇಕದು. ವಿಪರೀತ ರಾಜಯೋಗ ಇದೆ ಅಂದ್ರೆ ಯಾವ ಗ್ರಹ ಮಾಡಿದೆ ನೋಡ್ಬೇಕು. ಆ ಗ್ರಹ ದಶಾ ನಡೆದಾಗ ಅವಾಗ ಇವನಿಗೆ ವಿಪರೀತ ರಾಜಯೋಗ. ಸುಮ್ಮನೆ ಜ್ಯೋತಿಷ್ಯ ನೋಡಿದ ತಕ್ಷಣ ಓ ವಿಪರೀತ ರಾಜಯೋಗ, ವಿಪರೀತ ರಾಜಯೋಗ, ವಿಪರೀತ ರಾಜಯೋಗ. ಏನು ವಿಪರೀತ? ವಿಪರೀತ ಸೆಕೆ ಆಗ್ತಾ ಇದೆ ಅಷ್ಟೇ ಇವಾಗ ನಮ್ಮ ಲೈಫಲ್ಲಿ, ಇನ್ನೇನಿಲ್ಲ. ಈಗ ಸಮ್ಮರ್, ವಿಪರೀತ ಸೆಕೆ, ಸುಮ್ಮನೆ ವಿಪರೀತ ರಾಜಯೋಗ. ಎಲ್ಲಿದೆ ವಿಪರೀತ ರಾಜಯೋಗ? ಆ ದಶಾನೇ ಬರಲ್ಲ. ಅವನು ಹುಟ್ಟಿದಾಗಲೇ ದಶಾ ಮುಗಿದೋಯ್ತು, 5 ವರ್ಷದಲ್ಲೇ ವಿಪರೀತ ರಾಜಯೋಗ ಮುಗಿದೋಯ್ತು. ಅಂತ ಟೈಮಲ್ಲಿ ಎಲ್ಲರೂ ಬಂದೆಲ್ಲ ಚೈನ್ ಹಾಕಿದ್ರು, ಉಂಗುರ ಹಾಕಿದ್ರು, ಚೆನ್ನಾಗಿ ಬಂದವರೆಲ್ಲ ಹೊಸ ಬಟ್ಟೆ ಕೊಟ್ಟರು. ಅದೇ ವಿಪರೀತ ರಾಜಯೋಗ. ಒಂದು 5 ವರ್ಷ, ಫಸ್ಟ್ 5 ವರ್ಷ ಮಗು ಅಂತ. ನೆಕ್ಸ್ಟ್ ಬಂದಿದ್ದೆಲ್ಲ ಎಲ್ಲ ದುರದುರಾಯೋಗ, ಕೇಮದ್ರಮಾ ಯೋಗಗಳು, ವಿಚ್ ಇಸ್ ಬ್ಯಾಡ್. ಸೊ ದಶಾ ನೋಡಿದಲೇ ಯಾರು ನಿರ್ಣಯ ಮಾಡಬೇಡಿ. ಸೀಯಿಂಗ್ ಯೋಗಾಸ್ ಈಸ್ ವೇಸ್ಟ್ ವೆನ್ ದಿ ದಶಾ ಇಸ್ ನಾಟ್ ಆಪರೇಟಿಂಗ್ ಅಟ್ ಆಲ್. ಗಜಕೇಸರಿ ಯೋಗ ಇದೆ ಸರ್, ಗುರುದಶ ಚಂದ್ರದಶ ಬರಬೇಕು. ಅದು ಯಾವ ಮನೆ ಇದೆ ಅಂತ ನೋಡಬೇಕು. ಶುಭ ಮನೆಗಳಿದ್ದರೆ ಗಜಕೇಸರಿ ಯೋಗ ಫಸ್ಟ್ ಕ್ಲಾಸ ಕೊಡುತ್ತೆ. ಕೆಟ್ಟ ಮನೆಗಳಿದ್ರೆ ಕೊಡೋದೇ ಇಲ್ಲ, ಇನ್ನೂ ಕೆಟ್ಟದ್ದು ಜಾಸ್ತಿ ಮಾಡುತ್ತೆ ಗಜಕೇಸರಿ ಯೋಗ. ಯಾವ ಮನೆ ತಗೊಂಡಿದೆ ಗಜಕೇಸರಿ ಯೋಗ ಆ ಮನೆನ ಜಾಸ್ತಿ ಮಾಡುತ್ತೆ ಗಜಕೇಸರಿ ಯೋಗ ಇದ್ರೆ. ಇಫ್ ಇಟ್ ಇಸ್ ದಿ ಹೌಸಸ್ ಆಫ್ ದಿ ಸೆಕೆಂಡ್ ಹೌಸ್ ಆರ್ ದಿ, ಅದು ಬರೋದೇ ಇಲ್ಲ, ಕೇಂದ್ರದಲ್ಲಿ ಬರುತ್ತೆ ಗಜಕೇಸರಿ ಯೋಗ ಅಂದ್ರೆ. ಚಂದ್ರನಿಂದ ಕೇಂದ್ರದಲ್ಲಿ. ಫಸ್ಟ್ ಹೌಸ್, ಫೋರ್ತ್ ಹೌಸ್ ಅಲ್ಲಿ ಇದ್ರೆ ಸೂಪರ್, ಎಷ್ಟೊಂದು ಮನೆಗಳು ಬರುತ್ತೆ. 7th ಹೌಸ್ ಅಲ್ಲಿ ಇದ್ರೆ ಸೂಪರ್, ಮ್ಯಾರಿಡ್ ಲೈಫ್ ಎಕ್ಸಲೆಂಟ್, ಪಾರ್ಟ್ನರ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಡ್ತಾನೆ. 10th ಮನೇಲಿ ಇದ್ರೆ ಗ್ರೇಟ್. ಆದ್ರೆ ದಶಾ ಬರಬೇಕು, ಗುರುದಶ ಬರಬೇಕು. 10th ಮನೇಲಿ ಕುತ್ಕೊಂಡ್ರು, ಗುರು ಚಂದ್ರ ಕುತ್ಕೊಂಡ್ರು ಲಗ್ನದಿಂದ ಗಜಕೇಸರಿ ಯೋಗ. ಎಲ್ಲಾ ಲಗ್ನಕ್ಕೂ ಬರಲ್ಲ, ಎಲ್ಲಾ ಲಗ್ನಕ್ಕೂ ಬರಲ್ಲ ಗಜಕೇಸರಿ ಯೋಗ. ಫಾರ್ ಎಕ್ಸಾಂಪಲ್ ಕುಂಭಲಗ್ನಕ್ಕೆ ವೃಶ್ಚಿಕದಲ್ಲಿ ಗುರು ಮತ್ತೆ ಚಂದ್ರ ಕೂತಿದ್ರೆ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಕುಂಭಲಗ್ನಕ್ಕೆ. ಬಟ್ ಆದ್ರೆ ಅವನು 6ನೇ ಓನರ್ ಚಂದ್ರ, ಅಲ್ಲಿ ಕೆಟ್ಟ ಓನರ್ ಇಂದ ಅಲ್ಲಿ ಆಗಿದೆ. ಚಂದ್ರದಶ ಬಂದಾಗ ವಾಶ್ಔಟ್, ಸಿಕ್ಕಾಪಟ್ಟೆ ಶತ್ರುಗಳು. ಗಜಕೇಸರಿ ಯೋಗದಲ್ಲಿ ವರ್ಕ್ ಆಗಲ್ಲ ಅವಾಗ. ಸೊ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ವಾಟ್ ಲಗ್ನ ಅಂಡ್ ವಾಟ್ ಈಸ್ ದಿ ಓನರ್ ಆಫ್ ದಟ್ ಗ್ರಹಾಸ್, ಅದು ಇಂಪಾರ್ಟೆಂಟ್. ಗ್ರಹಗಳ ಓನರ್ಶಿಪ್ ಇಲ್ಲದೆ ನಾವು ಇದು ನಿಮಗೆ ಗಜಕೇಸರಿ ಯೋಗ ಇದೆ ಅಂತ ಏನು ಜಾತಕ ನೋಡ್ತಾರೆ ಕೆಲವರು. ಅದಕ್ಕೆ ಅಲ್ಪವಾಗಿ ಕಲ್ತಿರೋ ತುಂಬಾ ಜನ ನೋಡಿದ್ದೀನಿ. ಅನೇಕ ವಾಹಿನಿಗಳನ್ನ ನೋಡಿ ಅಲ್ಪವಾಗಿ ತುಂಬಾ ಜನ ಕಲ್ತಿರೋ, ಓ ನನ್ನ ಜಾತಕದಲ್ಲಿ ಗುರು ಚಂದ್ರ ಒಟ್ಟಿಗೆ ಇದ್ದಾನೆ ಗಜಕೇಸರಿ, ಸೂಪರ್. ಆದ್ರೂ ಯಾಕೋ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆಗಬೇಕು ಅಂತಂದ್ರೆ ಆ ದಶಾ ಬರಬೇಕು. ಆ ದಶಾ ಫ್ರೂಕ್ಟಿಫೈ ಆಗಬೇಕು ಅಂತಂದ್ರೆ ಒಳ್ಳೆ ಹೌಸ್ ಇರಬೇಕು. 11th ಲಾರ್ಡು, 10th ಲಾರ್ಡು, ಹಾಗೆ 5th ಲಾರ್ಡು, ಆ ಥರ ಬರಬೇಕು. ಸೊ ದಯವಿಟ್ಟು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯೋಗ ಇದ್ದಿದ ತಕ್ಷಣ ನಿಮಗೆ ಫಲಗಳು ಬರುತ್ತೆ ಅನ್ನೋದು ಅಲ್ವೇ ಅಲ್ಲ. ವಿ ಹ್ಯಾವ್ ಟು ಆಲ್ವೇಸ್ ಲುಕ್ ಅಟ್ ವಾಟ್ ಇಸ್ ದಿ ಹೌಸಸ್. 1 ರಿಂದ 12 ಮನೆಗಳು ನೋಡಲೇಬೇಕು ಜ್ಯೋತಿಷರು. ಈ ಮೂಲ ನಕ್ಷತ್ರ ಇವೆಲ್ಲ ಹಿಂದೆ ಹೋಗಬೇಡಿ, ಯಾರು ಹೇಳಬೇಡಿ, ಅದರಿಂದ ಏನೂ ಆಗಲ್ಲ, ನಥಿಂಗ್. ಚಂದ್ರ ಧನುರಾಶಿಲಿ ಮೂಲ ನಕ್ಷತ್ರದಲ್ಲಿ ಇರ್ಬೇಕಾದ್ರೆ ಹುಟ್ಟಿರ್ತಾರೆ. 1ನೇ ಪಾದನೋ 2ನೇ ಪಾದ, ಅದ್ರಲ್ಲಿ ಬೇರೆ. 1ನೇ ಪಾದದಲ್ಲಿ ಹುಟ್ಟಿದ್ರೆ ತಂದೆಗೆ ಎಫೆಕ್ಟು, 2ನೇ ಪಾದದಲ್ಲಿ ಹುಟ್ಟಿದ್ರೆ ತಾಯಿಗೆ ಎಫೆಕ್ಟು, 3ನೇ ಪಾದದಲ್ಲಿ ಹುಟ್ಟಿದ್ರೆ ಆ ಮಾವನಿಗೆ ಎಫೆಕ್ಟು. ಇವೆಲ್ಲ ಆ್ಯಡ್ ಮಾಡಿರೋದು. ಇವೆಲ್ಲ ಯಾರ್ದು ಎಲ್ಲೂ ಹೋಗಿಲ್ಲ, ನಿದರ್ಶನವೂ ಇಲ್ಲ. ಹಾಗಿದ್ದಿದ್ರೆ ಜ್ಯೋತಿಷ್ಯ ವರ್ಲ್ಡ್ ವೈಡ್ ಫೇಮಸ್ ಆಗ್ಬಿಟ್ಟಿರೋದು. ನಮ್ದು ಹಂಗೆ ಫೇಮಸ್ ಆಗಲ್ಲ. ದಶಾ ಭುಕ್ತಿ ಅಂತರ್ಭುಕ್ತಿ ಮೇಲೆ ನಾವು ಕರೆಕ್ಟಾಗಿ ನಿರ್ಣಯ ಮಾಡಿದ್ರೆ ನಾವು ವರ್ಲ್ಡ್ ವೈಡ್ ಫೇಮಸ್ ಆಗ್ತೀವಿ. ಇಲ್ಲ ಅಂದ್ರೆ ಜ್ಯೋತಿಷ್ಯ ವಿಲ್ ನೆವರ್ ಗೆಟ್ ಇನ್ ಟು ಇಂಟರ್ನ್ಯಾಷನಲ್ ಲೀಗ್, ಇಲ್ಲೇ ಸತ್ತೋಗ್ಬಿಡುತ್ತೆ. ಈ ದೋಷ ಹೇಳ್ಕೊಂಡು ಕೂತ್ಕೊಂಡ್ರೆ ಅಸ್ಟ್ರಾಲಜಿ ವಿಲ್ ನೆವರ್ ಇಂಪ್ರೂವ್. ಯಾಕಂದ್ರೆ ಸಾಡೆ ಸಾತಿ ಅವಾಗಲೇ ಹೇಳಿದೆ, 36 ಕೋಟಿ ಜನಕ್ಕೂ ಸಾಡೆ ಸಾತಿ ಬಂದ್ಬಿಡುತ್ತಲ್ಲ. ಯಾಕಂದ್ರೆ ಮತ್ತೆ ಶನಿ ಎಫೆಕ್ಟ್ ಮಾಡ್ತಾ ಇದೆಯಲ್ಲ, 36 ಕೋಟಿನೂ ಸಫರ್ ಮಾಡಬೇಕು, ನರಳಾಡಬೇಕು. 36 ಕೋಟಿ ಜನ ಎಲ್ಲಿ ನರಳ್ತಾ ಇದ್ದಾರೆ? 36 ಕೋಟಿ ಜನ ಎಲ್ಲಿ ನರಳ್ತಾ ಇದ್ದಾರೆ? ಸಾಡೆ ಸಾತಿ ಅಲ್ವಾ? ತುಂಬಾ ಕಷ್ಟ ಅಲ್ವಾ? ಈ ರೀತಿ ಹೇಳಿದಾಗ ಇದು ಸುಳ್ಳಾಗತ್ತೆ. ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಕೊಟ್ರೆ ಇಟ್ ಇಸ್ ರಾಂಗ್. ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಕೊಡಬೇಕು. ಎವ್ರಿಬಡಿ ಹಾಕ್ಬಿಡ್ತಾರೆ. ಜ್ಯೋತಿಷ್ಯ ಎಲ್ಲ ನೋಡ್ತಾ ಇರ್ತೀನಿ, ನನಗೆ ಸಾಡೆ ಸಾತಿ ಏನ್ ಎಫೆಕ್ಟ್ ಮಾಡುತ್ತೆ ಅಂತೆಲ್ಲ ಕೇಳ್ತಾರೆ ಇಲ್ಲ ಗ್ರೂಪಲ್ಲಿ. ಬ್ಲಾಂಕೆಟ್ ಕ್ವಶನ್ಸ್, ಬ್ಲಾಂಕೆಟ್ ಆನ್ಸರ್ಸ್ ವರ್ಕ್ ಆಗಲ್ಲ. ನಿಮ್ಮ ಜಾತಕದಲ್ಲಿ ಶನಿ ದಶಾ ಇದೆಯಾ, ಶನಿ ಭುಕ್ತಿ ಇದೆಯಾ, ಎಲ್ಲಿ ಕೂತಿದ್ದಾನೆ, ಸಾಡೆ ಸಾತಿ ಇರ್ಲಿ ಇಲ್ದೇ ಹೋಗ್ಲಿ, ಅದು ಬರಲ್ಲ. ಅದು ಎಷ್ಟೇ ಮೇಲೆ ಕೂತಿದೆ ಅಂತ
ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಇಫ್ ಇಟ್ ಇಸ್ ಎ ಯೋಗಕಾರಕ ಸ್ಯಾಟ್ರನ್, ಸೂಪರ್ ಪವರ್ ಕೊಡ್ತಾನೆ ಯೋಗಕಾರಕ. ವೃಷಭ ಲಗ್ನಕ್ಕೆ ಯೋಗಕಾರಕ, ತುಲಾ ಲಗ್ನಕ್ಕೆ ಯೋಗಕಾರಕ ಸ್ಯಾಟ್ರನ್. ನೋಬಡಿ ನೋಸ್ ಅಬೌಟ್ ಯೋಗಕಾರಕ, ಯಾರು ಮಾತಾಡೋದೇ ಇಲ್ಲ ಯೋಗಕಾರಕ. ಯೋಗಕಾರಕ ಎಲ್ಲ ಶನಿನೇ ಇದೆ. ವೃಷಭ ಲಗ್ನ ಯಾರಿದ್ದಾರೆ ಯೋಗಕಾರಕನೇ ಶನಿ. ಶನಿ ಮೇಕ್ಸ್ ದಮ್ ಟು ದಿ ಹೈಯೆಸ್ಟ್ ಪೊಸಿಷನ್. ಬಟ್ ಶನಿ ದಶ ಬರಬೇಕಲ್ಲಿ. ಜ್ಯೋತಿಷ್ಯನ ಚೆನ್ನಾಗಿ ತಿಳ್ಕೊಳ್ಬೇಕು, ಮಾಡಬೇಕು ಅಂತಂದ್ರೆ ಕಲ್ತ್ಕೊಳ್ಳಿ. ಫಸ್ಟು ಜೂನ್ 19ನೇ ತಾರೀಕು ಒಂದು ಹೊಸ ಬ್ಯಾಚ್ ಶುರು ಆಗುತ್ತೆ. ಮೇಯಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ದೀವಿ. ಕರೆಕ್ಟ್ ಆಗಿರ್ತಕ್ಕಂಥದ್ದು ಈ ಒಂದು 9:30 10 ನೋಡಿ. ಬೆಳಿಗ್ಗೆನೂ ಬರ್ತಾ ಇದ್ದೀನಿ 8 to 9. ಬೆಳಿಗ್ಗೆ 8 to 9 ನೋಡಿ, ವಾಚ್ ಮಾಡಿ. ಟ್ರೈ ಮಾಡ್ತಾ ಇದ್ರಿ, ಕಾಲ್ಸ್ ಟ್ರೈ ಮಾಡಿ, ತೊಗೊಂಡು ಹೇಳ್ತೀನಿ, ಅದೇನು ತೊಂದರೆ ಇಲ್ಲ. ವಿಚಾರವನ್ನು ಕೊಡ್ತೀನಿ, ಭಾಳ ಇನ್ಫಾರ್ಮೇಷನ್ ಕೊಡ್ತೀನಿ, ಧೈರ್ಯ ತುಂಬಿಸ್ತೀನಿ. 100% ಎದುರಿಸಲ್ಲ ನಾನು, ಫಿಯರ್ ಫ್ಯಾಕ್ಟರ್ ಅಲ್ಲ. ದಿಸ್ ಈಸ್ ಎ ಮೋಟಿವೇಶನಲ್ ಅಸ್ಟ್ರಾಲಜಿಕಲ್ ಪ್ರೋಗ್ರಾಮ್. ಇದು ಮೋಟಿವೇಶನ್ ಕೊಡ್ತೀನಿ, ಧೈರ್ಯದಿಂದ ಇರಿ, ಏನೂ ಆಗಲ್ಲ. ಇವತ್ತಿದ್ದು ನಾಳೆ ಹೋಗೋ ದೇಹ ಸ್ವಾಮಿ, ನಂದಾಗ್ಲಿ ನಿಮ್ದಾಗ್ಲಿ. ಅದರ ಬಗ್ಗೆ ವೈ ಟು ವರಿ ಬಾದರ್ ಮಚ್. ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು? ಕೆಲವು ಫಲಗಳಿಲ್ವಾ? ಇಲ್ಲ. ಸೊ ಮೂವ್ ಆನ್ ಇನ್ ಲೈಫ್. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.